ಸ್ಟಾರ್ಟಿಂಗ್ ಅಲ್ಲಿ ಮೊಬೈಲ್ ಈ ತರ ಇರಲಿಲ್ಲ. ಸ್ಟಾರ್ಟಿಂಗ್ ಅಲ್ಲಿ ಮೊಬೈಲ್ ತುಂಬಾ ದಪ್ಪ ಇತ್ತು, ಮತ್ತೆ ಅದ್ರ ಮೇಲೆ ನಂಬರ್ಸ್ ಇತ್ತು 1 2 3 ಆ ತರ ಬಟನ್ ಮೊಬೈಲ್ ಇತ್ತು. ಕರೆಕ್ಟ್ ಅಲ್ವಾ? ಅದರಲ್ಲಿ ಈಗ ಸದ್ಯಕ್ಕೆ ಕರೆಂಟ್ ಜನರೇಷನ್ ಸಾಫ್ಟ್ವೇರ್ ಅಪ್ಲೋಡ್ ಮಾಡಕ್ ಆಗತ್ತಾ? ಎಸ್ ಆರ್ ನೋ? ಯಾಕೆ? ಅದು ಹಾರ್ಡ್ವೇರ್ ಅಷ್ಟು ಸ್ಟ್ರಾಂಗ್ ಅಲ್ಲ. ಕರೆಕ್ಟ್ ಅಲ್ಲ? ಹಾರ್ಡ್ವೇರ್ ಅಷ್ಟು ಸ್ಟ್ರಾಂಗ್ ಅಲ್ಲ. ಈಗ ಹಾರ್ಡ್ವೇರ್ ಕೂಡ ಅಪ್ಗ್ರೇಡ್ ಆಗಿದೆ. ಮದರ್ ಬೋರ್ಡ್, ರ್ಯಾಮ್ ಅದೆಲ್ಲ ಅಪ್ಗ್ರೇಡ್ ಆಗಿ ನಮ್ಗೆ ಈಗ ಅಡ್ವಾನ್ಸ್ ಸಾಫ್ಟ್ವೇರ್ ಕೂಡ ಇದರಲ್ಲಿ ಅಪ್ಲೋಡ್ ಮಾಡಬಹುದು. ಕರೆಕ್ಟ್? 3 ವರ್ಷ ಹಿಂದೆ ಮೊಬೈಲ್ ಹೆಂಗ್ ನಡೀತಾ ಇತ್ತು, ಈಗ ಮೊಬೈಲ್ ಹಂಗೆ ನಡೀತಾ ಇದೆ ಅಥವಾ ಹೊಸ ಮೊಬೈಲ್ ಇನ್ನೂ ಫಾಸ್ಟ್ ನಡೀತಾ ಇದೆ? ವಾಟ್ ಈಸ್ ಡೆವಲಪಿಂಗ್ ಇನ್ ದಟ್? ಸಾಫ್ಟ್ವೇರ್ ಡೆವಲಪ್ ಆಗ್ತಾ ಇದೆ, ಹಾರ್ಡ್ವೇರ್ ಡೆವಲಪ್ ಆಗ್ತಾ ಇದೆ. ಬೋತ್ ಹೇಳೋರು ಫಸ್ಟ್ ಅಟೆಂಪ್ಟ್ ಅಲ್ಲಿ ಬೋತ್ ಹೇಳೋರು ಕೈ ಮೇಲೆ ಇತ್ತು. ಅವರು ಆಲ್ರೆಡಿ ಯೋಗ ಬಗ್ಗೆ ಅವರಿಗೆ ಐಡಿಯಾ ಇದೆ. ಯೋಗ ಇಸ್ ಬೋತ್ ಬಾಡಿ ಆಸ್ ವೆಲ್ ಆಸ್ ಮೈಂಡ್. ನಮ್ಮ ಹತ್ರ ಸುದೃಢವಾಗಿ ಶರೀರ ಇದೆ, ಕರೆಕ್ಟ್, ಬಟ್ ಮೈಂಡ್ ಫ್ಲಕ್ಚುಯೇಟ್ ಆಗ್ತಾ ಇದೆ. ಕರೆಕ್ಟ್ ಅಲ್ವಾ? ಜಸ್ಟ್ 2-3 ದಿನ ಹಿಂದೆ ಏನಾಗಿದೆ, RCB ಬಿಕೇಮ್ IPL ಚಾಂಪಿಯನ್. ಅದರಾದ್ಮೇಲೆ ಎಲ್ಲ ಸುದೃಢವಾಗಿ ಶರೀರ ಇದ್ರು ಅವರು ಜೊತೆಗೆ ಸೇರ್ಕೊಂಡು ಚಿನ್ನಸ್ವಾಮಿ ಸ್ಟೇಡಿಯಂ ಹೋಗ್ಬಿಟ್ರು. ಅಲ್ಲಿ ಏನಾಯ್ತು? ಸಮ್ ಪೀಪಲ್ ಡೈಡ್. ದಟ್ ಈಸ್ ನಾಟ್ ಕಂಟ್ರೋಲಿಂಗ್ ಯುವರ್ ಮೈಂಡ್. ಮೈಂಡ್ ಕರೆಕ್ಟ್ ಸ್ಟೇಟ್ ಅಲ್ಲಿ ಇದ್ರೆ ನಮಗೂ ಖುಷಿ ಇಲ್ಲಿನೂ ಸಿಗತ್ತೆ, ಅಲ್ಲಿನೂ ಸಿಗತ್ತೆ, ಎಲ್ಲಿ ಇದ್ರೂ ಸಿಗತ್ತೆ. ಅರ್ಥ ಆಯ್ತಾ? ಚಿನ್ನಸ್ವಾಮಿ ಸ್ಟೇಡಿಯಂ ಹೋಗಿದ್ರೆ ನನ್ಗೆ ಖುಷಿ ಸಿಗತ್ತೆ, ನನ್ಗೆ ಆನಂದ ಸಿಗತ್ತೆ, ಆ ತರ ಇಲ್ಲ. ಕರೆಕ್ಟ್ ಅಲ್ವಾ? ಅದೇ ಮೆಂಟಲ್ ಹೆಲ್ತ್ ನಾವು ಸ್ವಲ್ಪ ಯೋಗ ಪ್ರಕಾರ ಕಲಿಯೋಣ. ಓಕೆ, ಯೋಗ ಫಾರ್ ಮೆಂಟಲ್ ಹೆಲ್ತ್. ನೆಕ್ಸ್ಟ್, ಸೊ ಈಗ ಸ್ವಲ್ಪ ಡಿಸ್ಕಷನ್ ಹೆಂಗ್ ನಡೆಯುತ್ತೆ, ನಾನು ನಿಮ್ಗೆ ಇಂಟ್ರೊಡಕ್ಷನ್ ಸ್ಟಾರ್ಟ್ ಮಾಡಿದೆ ಆಲ್ರೆಡಿ. ನಿಮ್ಗೆ ಸ್ವಲ್ಪ ಅಡ್ವೈಸ್ ಕೊಟ್ಟಿದ್ದೀನಿ. ಪೊಲೀಸ್ ಲೈಫ್ ಈಸ್ ಈಕ್ವಲ್ ಟು ಹೈ ಸ್ಟ್ರೆಸ್. ಎಸ್ ಆರ್ ನೋ? ಎಸ್ ಸರ್, ವೆರಿ ಗುಡ್. ವಾಟ್ ಹ್ಯಾಪನ್ಸ್ ಡ್ಯೂರಿಂಗ್ ಸ್ಟ್ರೆಸ್? ಆ ಬಾಡಿ ಮತ್ತೆ ಮೈಂಡ್ ಮೇಲೆ ಏನ್ ಪರಿಣಾಮ ಆಗುತ್ತೆ ಅದರಿಂದ, ಅದರ ಬಗ್ಗೆ ನಾವು ಸ್ವಲ್ಪ ಕಲಿಯೋಣ. ಎಲ್ಲರಿಗೂ ಗೊತ್ತು, ಬಟ್ ರಿವಿಷನ್ ಮಾಡೋಣ ಸ್ವಲ್ಪ. ಓಕೆ, ಮತ್ತೆ ವಾಟ್ ಈಸ್ ಯೋಗ? ಆಲ್ರೆಡಿ ನಿಮ್ಗೆ ಬೆಳಗ್ಗೆ ಕ್ಲಾಸ್ ಆಗಿದೆ. ಸರ್ ಹೇಳಿದ್ದಾರೆ 80 ಸೆಷನ್ಸ್ ನಡೆಯುತ್ತೆ. 80 ಸೆಷನ್ಸ್ ನಡೆಯುತ್ತೆ 10 ತಿಂಗಳಲ್ಲಿ. ದಟ್ ಈಸ್ ವೆರಿ ಗುಡ್. ಸೊ ನಿಮ್ಗೆ ಯೋಗ ಬಗ್ಗೆನೂ ಸ್ವಲ್ಪ ಮಾಹಿತಿ ಇರ್ಬೋದು. ನಮ್ಮ ಕಡೆಯಿಂದ ಏನ್ ಎಕ್ಸ್ಪೀರಿಯನ್ಸ್ ಶೇರ್ ಆಗುತ್ತೆ ಅದನ್ನ ನಾನು ನಿಮ್ಗೆ ಹೇಳ್ತೀನಿ. ಅದರಾದ್ಮೇಲೆ ರೆಗ್ಯುಲರ್ ಯೋಗ, ಈ ಶಬ್ದ ತುಂಬಾ ಇಂಪಾರ್ಟೆಂಟ್ ಇದೆ. ರೆಗ್ಯುಲರ್ ಯೋಗ ಮಾಡಿದ್ರೆ ಏನ್ ಬೆನಿಫಿಟ್ ಸಿಗುತ್ತೆ ಅದರ ಬಗ್ಗೆ ಸ್ವಲ್ಪ ಡಿಸ್ಕಸ್ ಮಾಡೋಣ. ಯೋಗ ಫಾರ್ ಪೊಲೀಸ್, ಯೋಗ ಫಾರ್ ಡಾಕ್ಟರ್ಸ್ ಕೂಡ ಇರುತ್ತೆ, ಯೋಗ ಫಾರ್ ಪೊಲೀಸ್. ಎವ್ರಿ ಪ್ರೊಫೆಷನ್ ಹ್ಯಾಸ್ ಇಟ್ಸ್ ಓನ್ ಸ್ಪೆಷಾಲಿಟೀಸ್, ಚಾಲೆಂಜಸ್ ಅಂಡ್ ಆಲ್ ದೀಸ್ ಥಿಂಗ್ಸ್. ಅದಕ್ಕೋಸ್ಕರ ಯೋಗ ಫಾರ್ ಪೊಲೀಸ್ ಹೆಂಗ್ ಮಾಡಬಹುದು? 5 ಪ್ರಾಕ್ಟೀಸಸ್ ಆನ್ ದ ಗೋ. ನೀವು ಡ್ಯೂಟಿಯಲ್ಲಿ ಇದ್ದೀರಾ, ಈಗಲೇ ಸರ್ ಹೇಳ್ತಾ ಇದ್ರಲ್ವಾ, ಡ್ಯೂಟಿಯಲ್ಲಿ ಇರುವಾಗ ಹೆಂಗ್ ಕಂಟ್ರೋಲ್ ಮಾಡೋದು, ಹೆಂಗೆ ಯೋಗ ಮಾಡೋದು, ಅದು ನಾವು ಎಲ್ಲ ಡಿಸ್ಕಸ್ ಮಾಡೋಣ. ಸ್ವಲ್ಪ ಪ್ರಾಕ್ಟಿಕಲ್ ಈಗಲೇ ಮಾಡೋಣ. ಮತ್ತೆ ಸ್ವಲ್ಪ ಮಿತ್ಗಳು ಇರ್ತಾರೆ, ಅದು ನಾವು ಡಿಸ್ಕಸ್ ಮಾಡೋಣ. ಪೊಲೀಸ್ ಇರ್ಲಿ, ಡಾಕ್ಟರ್ ಇರ್ಲಿ, ಯಾರು ಇರ್ಲಿ, ಎಲ್ಲರಿಗೆ ಕಾಮ್ನೆಸ್ ಬೇಕು, ಶಾಂತಿ ಬೇಕು, ಕ್ಲಾರಿಟಿ ಬೇಕು, ಮತ್ತೆ ಕಂಟ್ರೋಲ್ ಬೇಕು, ಸೆಲ್ಫ್ ಕಂಟ್ರೋಲ್. ಓಕೆ, ಅದ್ರ ಬಗ್ಗೆ ಸ್ವಲ್ಪ ಡಿಸ್ಕಸ್ ಮಾಡೋಣ. ನಾನು ಲಾಸ್ಟ್ 5 ವರ್ಷದಿಂದ ಬ್ರಹ್ಮಮುಹೂರ್ತ ಯೋಗ ನಡೆಸ್ತಾ ಇದ್ದೀನಿ. ಅದರ ಬಗ್ಗೆ ನಿಮಗೆ ಸ್ವಲ್ಪ ಇನ್ಫಾರ್ಮೇಶನ್ ಕೊಡ್ತೀನಿ. ಬ್ರಹ್ಮಮುಹೂರ್ತ ಯೋಗ ಅಂದ್ರೆ ಏನಂತ. ನಾನು ಆಕ್ಚುಲಿ ಬ್ರೈನ್ ಮತ್ತೆ ಸ್ಪೈನ್ ಆಪರೇಷನ್ ಮಾಡೋದು ಡಾಕ್ಟರ್. ಸೊ ಒಂದು ಪೇಷಂಟ್ ಇತ್ತು, ಅದರ ಬಗ್ಗೆ ನಾನು ಹೇಳ್ತೀನಿ ನಿಮ್ಗೆ ಲಾಸ್ಟ್ ಅಲ್ಲಿ. ಮತ್ತೆ ಯೋಗಿಕ್ ನ್ಯೂರೋ ಸರ್ಜನ್ ಅಂದ್ರೆ ಏನು? ನಮ್ ಕೆಲಸ ಏನಿದೆ, ಬ್ರೈನ್ ಮತ್ತೆ ಸ್ಪೈನ್ ಆಪರೇಷನ್ ಮಾಡೋದು. ಬಟ್ ನಮ್ ಮುಖ್ಯ ಕೆಲಸ ಅಂದ್ರೆ ಹೇಗೆ, ಪೊಲೀಸ್ ಕೆಲಸ ಏನಿದೆ, ಪೊಲೀಸ್ ಕೆಲಸ ಇಸ್ ನಾಟ್ ಟು ಕ್ಯಾಚ್ ಥೀವ್ಸ್, ಇಸ್ ಟು ಪ್ರಿವೆಂಟ್ ಥೆಫ್ಟ್. ಕರೆಕ್ಟ್ ಅಲ್ವಾ? ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್. ಯಾರು ಮರ್ಡರ್ ಮಾಡ್ಬಿಟ್ಟು ಆದ್ಮೇಲೆ ಮರ್ಡರ್ ಕ್ಯಾಚ್ ಮಾಡೋದು ಅದ್ ಕೆಲಸ ಅಲ್ಲ, ಮರ್ಡರ್ ಆಗ್ಬಾರ್ದು. ಹಂಗೆ ಡಾಕ್ಟರ್ ಕೆಲಸ ಅಂದ್ರೆ
ಪೇಷಂಟ್ ಬಂದ್ರೆ ಪೇಷಂಟ್ಗೆ ಟ್ರೀಟ್ ಮಾಡೋದು ಕೆಲಸ ಅಲ್ಲ. ನಮ್ಮ ಸಮಾಜದಲ್ಲಿ ಯಾರು ಪೇಷಂಟೇ ಆಗಬಾರ್ದು ಆ ತರ ಡಾಕ್ಟರ್ ಕೆಲಸ. ಅದಕ್ಕೆ ಎಲ್ಲ ಡಾಕ್ಟರ್ಸು ಸಮಾಜದಲ್ಲಿ ಹೋಗ್ಬಿಟ್ಟು ನಾವು ಎಲ್ಲರಿಗೆ ಸ್ವಸ್ಥವಾಗಿ ಹೆಂಗಿರ್ಬೇಕು, ಸೇಫ್ ಆಗಿ ಹೆಂಗಿರ್ಬೇಕು ಅದೆಲ್ಲ ಜ್ಞಾನ ಎಲ್ಲ ಕೊಡ್ಬೇಕಾಗುತ್ತೆ. ನೆಕ್ಸ್ಟ್ ಸೊ ಇದು ನೋಡಿ, ಇದು ನಮ್ಮ ಆಪರೇಷನ್ ಥಿಯೇಟರ್. ನಾನು ಆಪರೇಷನ್ ಮಾಡ್ತೀನಿ, ಆಪರೇಷನ್ ಥಿಯೇಟರ್ ಒಳಗಡೆ ಯೋಗ ಮಾಡಿಬಿಡ್ತೀನಿ. ಆಪರೇಷನ್ ಮುಂಚೆ, ಆಪರೇಷನ್ ಆದ್ಮೇಲೆ. ಮತ್ತೆ ಇದು ನಮ್ಮ OPD ಒಳಗಡೆ ರೋಪ್ ಯೋಗ ಅಂತ ಹಾಕ್ಬಿಟ್ಟಿದ್ದೀನಿ. ಓಕೆ, ಸೊ ಈ ತರ ನಮ್ ಕೆಲಸ ಎಲ್ಲಿ ಆಗ್ತಾ ಇದೆ ಅಲ್ಲಿನೂ ಯೋಗ ಪ್ರಾಪ್ಸ್ ಸಿಕ್ಬಿಡುತ್ತೆ ನಮ್ಗೆ. ಅದು ನಾನು ತೋರಿಸ್ತೀನಿ ನಿಮ್ಗೆ. ಮತ್ತೆ ನನಗೆ ಇದು ಎಲ್ಲ ಮಾಡ್ಕೊಂಡು ನನಗೆ ಟೆಡೆಕ್ಸ್ ಟಾಕ್ಸ್ ಅಂತ ಇರುತ್ತೆ, ನಿಮ್ಗೆ ಗೊತ್ತಿರ್ಬೋದು ಟೆಡ್ ಟಾಕ್ಸ್. ಆ ಟೆಡ್ ಟಾಕ್ಸ್ ಅಲ್ಲಿ ನನಗೆ ಇನ್ವೈಟ್ ಮಾಡಿದ್ರು. ನನ್ನ OPD ಅಲ್ಲಿ ಚೇರ್ ಇಲ್ಲ ನಮ್ಗೋಸ್ಕರ, ಪೇಷಂಟ್ಗೋಸ್ಕರ ಚೇರ್ ಇದೆ, ನಮ್ಗೋಸ್ಕರ ಚೇರ್ ಇಲ್ಲ. ನಾನು ಈ ಬಾಲ್ ಮೇಲೆ ಕುತ್ಕೊಳ್ತೀನಿ. ಈ ಬಾಲ್ ಏನಿದೆ, ಜಿಮ್ ಬಾಲ್ ಅಥವಾ ಸ್ವಿಸ್ ಬಾಲ್ ಅಂತ ಹೇಳ್ತೀವಿ. ಓಕೆ, ಆ ಸ್ವಿಸ್ ಬಾಲ್ ಮೇಲೆ ಕೂತ್ಕೊಂಡ್ರೆ ಆಟೋಮೆಟಿಕ್ ಆಗಿ ಕೋರ್ ಎಕ್ಸರ್ಸೈಸ್ ಆಗ್ತಾ ಇರುತ್ತೆ. ಓಕೆ, ಸೊ ಇಲ್ಲಿ ನಮ್ಗೆ ಬಾಲ್ ತರ ಬರಲ್ಲ, ಬಾಲ್ ಮೇಲೆ ಕೂತ್ಕೊಂಡ್ರೆ ನಮ್ಗೆ ಬಾಲ್ ಬರಲ್ಲ. ಓಕೆ, ಸೊ ಇದು ಯಾಕೆ ಮಾಡ್ತಾ ಇದೀವಿ? ಒಂದು ಸ್ಟಡಿ ಆಗಿತ್ತು, ಗ್ಲೋಬಲ್ ಹೆಲ್ತ್ ಸರ್ವೆ ಅಲ್ಲಿ 49.4% ಆಫ್ ಇಂಡಿಯನ್ ಅಡಲ್ಟ್ ಪಾಪ್ಯುಲೇಷನ್, ವಯಸ್ಸಾಗಿರೋರು 50%, ಆಲ್ಮೋಸ್ಟ್ 50 ಅನ್ಕೊಳ್ಳಿ, ಅರ್ಧ ಜನ ಫಿಸಿಕಲ್ ಎಕ್ಸರ್ಸೈಸ್ ಮಾಡ್ತಾ ಇಲ್ಲ. ಫಿಸಿಕಲ್ ಎಕ್ಸರ್ಸೈಸ್ ಮಾಡ್ತಾ ಇಲ್ಲ ಅಂದ್ರೆ ಏನಾಗುತ್ತೆ? ಶುಗರ್ ಹೆಚ್ಚಾಗುತ್ತೆ, ಕೊಲೆಸ್ಟ್ರಾಲ್ ಹೆಚ್ಚಾಗುತ್ತೆ, ಅದರಿಂದ ಏನಾಗುತ್ತೆ? ಸ್ಟ್ರೋಕ್ ಬರುತ್ತೆ, ಹಾರ್ಟ್ ಅಟ್ಯಾಕ್ ಬರುತ್ತೆ, ಡೆತ್ ಆಗುತ್ತೆ. ಅಂಡ್ ಯು ಆರ್ ಸೀಯಿಂಗ್ ದ ಇಫೆಕ್ಟ್ ಆಫ್ ಇಟ್. ಮೆನಿ ಯಂಗ್ಸ್ಟರ್ಸ್ ಜಿಮ್ ಮಾಡುವಾಗ ಡೆತ್ ಆಗ್ತಾ ಇದೆ, ಕರೆಕ್ಟ್? ಸೊ ಅದು ಜಿಮ್ ಮತ್ತೆ ಯೋಗ ಏನ್ ಡಿಫರೆನ್ಸ್ ಇದೆ, ಏನ್ ವ್ಯತ್ಯಾಸ ಇದೆ ಅದನ್ನು ಸ್ವಲ್ಪ ನೋಡೋಣ. ಓಕೆ, ನೆಕ್ಸ್ಟ್ ಸ್ಲೈಡ್. Police life is a high stress life, just like doctors. Correct? Accident ಆಗಿದ್ರೆ ಯಾರು ಬರ್ತಾರೆ? ಆಂಬ್ಯುಲೆನ್ಸ್ ಬರ್ತಾರೆ, ಪೊಲೀಸ್ ಬರ್ತಾರೆ. ಆಂಬ್ಯುಲೆನ್ಸ್ ಕೆಲಸ ಬೇರೆ, ಪೊಲೀಸ್ ಕೆಲಸ ಬೇರೆ. ಪೊಲೀಸ್ ಬೇರೆ ತರ ಇನ್ವೆಸ್ಟಿಗೇಟ್ ಮಾಡ್ತಾರೆ, ಆಂಬ್ಯುಲೆನ್ಸ್ ಅಲ್ಲಿ ಪಟ್ಟಕನ್ ಪೇಷಂಟ್ ಇಟ್ಕೊಂಡು ಹಾಸ್ಪಿಟಲ್ ಕಡೆ ಹೋಗ್ಬೇಕಾಗುತ್ತೆ. ಓಕೆ, so both the people are involved in taking care of people, correct? Doctors kuda, police kuda. Okay, next slide. Police has more variety of work than doctors. Police has to handle social evils, police has to handle murders. Doctors will handle the murder victims, attempt to murder victims. ಕರೆಕ್ಟ್ ಅಲ್ವಾ? ಸರ್ಜನ್ ಆಗಿ ನಾವು ಇಮಿಡಿಯೇಟ್ ಆಗಿ ಪೇಷಂಟ್ಗೆ ಸರ್ಜರಿ ಏನಾದರೂ ಮಾಡ್ಕೊಂಡು ನಾವು ಸೇವ್ ಮಾಡಬೇಕಾಗುತ್ತೆ, ಬ್ಲೀಡಿಂಗ್ ಸ್ಟಾಪ್ ಮಾಡಬೇಕಾಗುತ್ತೆ. ರೇಪ್ ವಿಕ್ಟಿಮ್ಸ್ಗೆ ಗೈನಕಾಲಜಿಸ್ಟ್ ನೋಡ್ಬೇಕಾಗುತ್ತೆ. ರಾಬರಿ, ಕಳ್ಳರು ಬಂದ್ರು ಏನಾದ್ರು ಮಾಡಿದ್ರೆ ಆದ್ಮೇಲೆ ಅವರು ಫಿಸಿಕಲ್ ಅಸಾಲ್ಟ್ ಮಾಡಿದ್ರೆ ಅದನ್ನು ಪೇಷಂಟ್ ನಾವು ನೋಡ್ಬೇಕಾಗತ್ತೆ, ನೀವು ನೋಡ್ತಾ ಇರ್ತೀರಾ. ಕ್ರಿಮಿನಲ್ಸ್ ನಾವು ಹ್ಯಾಂಡಲ್, ಅವ್ರದ್ದು ಪ್ರಾಬ್ಲಮ್ ಇದ್ರೆ ನಾವು ಹ್ಯಾಂಡಲ್ ಮಾಡ್ತೀವಿ, ಅವ್ರನ್ನು ಹ್ಯಾಂಡಲ್ ಮಾಡ್ತಾರೆ. Pressure from political people, doctors also handle, police also handle. You are seeing currently what is happening. Workload and less time with the family. Namgu family time sigalla, nimgu family time sigalla. ಅದರಿಂದ ಬಾಡಿ ಮೇಲೆ ಪ್ರೆಷರ್ ಬರುತ್ತಾ ಅಥವಾ ಮೈಂಡ್ ಮೇಲೆ ಪ್ರೆಷರ್ ಬರುತ್ತಾ? ಮೈಂಡ್ ಮೇಲೆ ಪ್ರೆಷರ್ ಬಂದಾದ್ಮೇಲೆ ಟ್ರಾನ್ಸ್ಫಾರ್ಮ್ಸ್ ಟು ಬಾಡಿ. That is called as psychosomatism. What it is called? Psychosomatism. Okay, ತುಂಬಾ ಜನಕ್ಕೆ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಸೊ ವಾಟ್ ಈಸ್ ಹ್ಯಾಪನಿಂಗ್? ನಮಗೂ ನಿಮಗೂ ಇಬ್ರು ಜನಕ್ಕೂ ಆಲ್ಮೋಸ್ಟ್ ಸೇಮ್ ಇದೆ. ನೆಗೆಟಿವ್ ಸರೌಂಡಿಂಗ್ ಎನ್ವಿರಾನ್ಮೆಂಟ್, ಕಂಟಿನ್ಯೂಸ್ ಆಗಿ ನೆಗೆಟಿವ್ ಎಕ್ಸ್ಪೀರಿಯನ್ಸಸ್ ಆದ್ರೆ ನಮಗೂ ಡೈಲಿ ಪೇಷಂಟ್ ನೋಡಿ ನಮಗೂ ಯಾವ್ಯಾವ್ದು ಚೆಸ್ಟ್ ಪೇಷಂಟ್ ಲೈಕ್ ಚೆಸ್ಟ್ ಪೇನ್ ಪೇಷಂಟ್ ನೋಡಿ ಆದ್ಮೇಲೆ ಚಿಕ್ಕದು ಚೆಸ್ಟ್ ಪೇನ್ ಬಂದ್ರು ಅಯ್ಯೋ ECG ಮಾಡ್ಬಿಡ್ತೀನಿ. ನೆಕ್ ಪೇನ್ ಬಂದ್ಬಿಟ್ರೆ ಬಾರೋ ಸರ್ವೈಕಲ್ ಸ್ಪೈನ್ MRI ಮಾಡ್ಬಿಡೋಣ ಅಂತ ಇರುತ್ತೆ. ಬರ್ತಾರೆ ಜನ, ಡಾಕ್ಟರ್ಸ್ ಬರ್ತಾರೆ ಹಂಗೆ. ಓಕೆ, ಅನ್ಡಿಫೈನ್ಡ್ ವರ್ಕಿಂಗ್ ಅವರ್ಸ್, ಏನು ವರ್ಕಿಂಗ್ ಅವರ್ಸ್ ಫಿಕ್ಸ್ ಇಲ್ಲ. ಓಕೆ, ನಾನು ಇದು ಆಲ್ರೆಡಿ ಡಿಸ್ಕಸ್ ಮಾಡಿದೀವಿ. ಲೆಸ್ ಟೈಮ್ ಫಾರ್ ಫ್ಯಾಮಿಲಿ, ಇಂಪ್ರಾಪರ್ ಡಯಟ್.
ಕರೆಕ್ಟ್ ಆಗಿ ಡಯಟ್ ಸಿಗಲ್ಲ. ಏನಾಯ್ತು ಸರ್? ನೀಡ್ ಟು ಟೇಕ್ ಸ್ಟ್ರಾಂಗ್ ಡಿಸಿಷನ್ಸ್ ಇನ್ ಅ ಶಾರ್ಟ್ ಸ್ಪೇನ್ ಆಫ್ ಟೈಮ್. ಯಾರು ಹೆಡ್ ಇಂಜುರಿ ಆಗ್ಬಿಟ್ರೆ, ಏನಾದ್ರು ಒಳಗಡೆ ಬ್ಲೀಡಿಂಗ್ ಇದ್ರೆ ವಿದಿನ್ 10 minutes ನಾನು ಡಿಸಿಷನ್ ಮಾಡ್ಕೊಂಡು ನಾನು ಆಪರೇಷನ್ ಥಿಯೇಟರ್ಗೆ ಕರ್ಕೊಂಡು ಹೋಗ್ಬೇಕಾಗುತ್ತೆ ಪೇಷಂಟ್ಗೆ. ನಿಮ್ಗೂ ಯಾರು ದೇರ್ ಇಸ್ ಅ ಮರ್ಡರರ್ ಆನ್ ದ ರನ್ ಆರ್ ಥೀಪ್ ಆನ್ ದ ರನ್, ಯು ಹ್ಯಾವ್ ಟು ಚೇಸ್ ದಮ್. ಆ ಚೇಸ್ ಅಲ್ಲಿ ತುಂಬಾ ಪೊಲೀಸ್ ಅವ್ರಿಗೂ ಇಂಜುರಿ ಆಗ್ಬಿಡತ್ತೆ, ಅವ್ರಿಗೂ ಏನೋ ಡೆತ್ ಆಗ್ಬಿಡತ್ತೆ. ಕರೆಕ್ಟ್ ಅಲ್ವಾ? ಹಂಗೆ ಸ್ಲೀಪ್ಲೆಸ್ ನೈಟ್ಸ್, ನಿದ್ದೆ ಬರಲ್ಲ, ನಿದ್ದೆ ಸಿಗಲ್ಲ. ಪೂರ್ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಅಂಡ್ ವರ್ಕಿಂಗ್ ಕಂಡೀಷನ್ಸ್, ಪ್ರಾಬ್ಲಮ್ಸ್ ವಿತ್ ಸೀನಿಯರ್ ಆರ್ ಪಿಯರ್ಸ್ ಅಂಡ್ ಡಿಫಿಕಲ್ಟೀಸ್ ಇನ್ ಮ್ಯಾನೇಜ್ಮೆಂಟ್ ಆಫ್ ಪರ್ಸನಲ್ ಲೈಫ್. ಇಷ್ಟು ಎಲ್ಲ ಸೇರ್ಕೊಂಡು ಇಷ್ಟು ವರ್ಟಿಕಲ್ಸ್ ಇದಾವೆ. ಅದರಲ್ಲಿ ನಮಗೆ ಫಿಸಿಕಲ್ ಮತ್ತೆ ಮೆಂಟಲ್ ಹೆಲ್ತ್ ಚಾಲೆಂಜಸ್ ಬಂದಿದೆ. ನೆಕ್ಸ್ಟ್ ಸ್ಲೈಡ್. That is why, first of all, we all should thank police, thank the law and order for their service in protecting the life, freedom and property of the people. So, ನಮ್ಮ ಕಡೆಯಿಂದ ಎಲ್ಲರಿಗೂ ಥ್ಯಾಂಕ್ಸ್. ನೀವು ತುಂಬಾ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ. ಬಟ್ ಅನ್ಫಾರ್ಚುನೇಟ್ಲಿ ಏನಾಗುತ್ತೆ, ದೇರ್ ವಿಲ್ ಆಲ್ವೇಸ್ ಬಿ ಅ ಸಸ್ಪಿಷಿಯಸ್ ಐ ಫಾರ್ ಡಾಕ್ಟರ್ಸ್ ಆಲ್ಸೋ ಅಂಡ್ ಫಾರ್ police also, and that is why we don't get that satisfaction of job. nan job satisfaction namgu ellargu sigbeku, ಆ ಕಾನ್ಫಿಡೆನ್ಸ್, ಆ ಖುಷಿ ನಮಗೆ ಡೆವಲಪ್ ಮಾಡೋದು ಸ್ಟಾರ್ಟ್ ಮಾಡಬೇಕು ನಾವು. ಓಕೆ, ನೆಕ್ಸ್ಟ್ ಅದು ಥ್ಯಾಂಕ್ ಯು ಹೇಳಿದ್ರೆ ಸ್ಟಾರ್ಟ್ ಆಗುತ್ತೆ. ನಾವು ನಮ್ಮ ಕಡೆಯಿಂದ ಏನೇನಾಗುತ್ತೆ ಅದು ಮಾಡ್ತಾ ಇರ್ತೀವಿ. ಫಾರ್ ಎಕ್ಸಾಂಪಲ್, ಹೆಡ್ ಇಂಜುರಿ ಪೇಷಂಟ್ ಬಂತು, ಹೆಡ್ ಇಂಜುರಿ ಟ್ರೀಟ್ ಮಾಡಿದೀವಿ, ಬಟ್ ಅದರ ಜೊತೆಗೆ ನಾವು ಏನ್ ಮಾಡಬೇಕು? ಹೆಲ್ಮೆಟ್. ನಾನು ಪ್ರತಿ ಒಂದು ಪೇಷಂಟ್ಗೆ ನಾನು ಹೆಲ್ಮೆಟ್ ಹಾಕೊಂಡೇ ಕಳಿಸ್ತೀನಿ. ಹಂಗೆ ನೀವು ಪೊಲೀಸ್ ಇದ್ದೀರಾ, ನೀವು ಏನಾದ್ರೂ ಒಳ್ಳೆ 2-3 ಮಾತು ಜನಕ್ಕೆ ಹೇಳಿದ್ರೆ ದೇ ವಿಲ್ ಆಲ್ಸೋ ಸ್ಟಾರ್ಟ್ ಡೆವಲಪಿಂಗ್ ಕಾನ್ಫಿಡೆನ್ಸ್. ಓಕೆ, ಸೊ ಆ ತರ. ನೆಕ್ಸ್ಟ್, ನಮ್ ಸ್ಟ್ರೆಸ್ಫುಲ್ ಲೈಫ್ ಇಂದ ತುಂಬಾ ಪ್ರಾಬ್ಲಮ್ಸ್ ಇದಾವೆ. ಅದರಿಂದ ಬೇರೆ 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 ಇನ್ನೂ ಪ್ರಾಬ್ಲಮ್ಸ್ ಕಲೆಕ್ಟ್ ಆಗುತ್ತಾರೆ. ಅದರಿಂದಾನೇ ಬೇರೆ ಬೇರೆ ಕಾಯಿಲೆಗೆ ಏನ್ ಸಿಗುತ್ತೆ? ಪೋಷಣ. ಓಕೆ, ಸ್ಟ್ರೆಸ್ ಇದೆ. ಸ್ಟ್ರೆಸ್ ಇಂದಾನೆ ಆಟೋಮೆಟಿಕ್ ಆಗಿ ಏನಾಗುತ್ತೆ? ಡಯಟ್ ಪೂರ್ ಆಗುತ್ತೆ, ಡೈಜೆಷನ್ ಕಡಿಮೆ ಆಗುತ್ತೆ, ಸ್ಲೀಪ್ ಬರಲ್ಲ, ರಿಲೇಶನ್ಶಿಪ್ ಹಾಳಾಗುತ್ತೆ, ನ್ಯೂಟ್ರಿಷನ್ ಸರಿಯಾಗಿ ಸಿಗಲ್ಲ, ಎಕ್ಸರ್ಸೈಸ್ ಆಗಲ್ಲ, ಟಾಕ್ಸಿಕ್ ಥಾಟ್ಸ್ ಎಲ್ಲ ಬರ್ತಾ ಇರುತ್ತೆ. ಟ್ರಾಮಾ ಅಂದ್ರೆ ಫಿಸಿಕಲ್ ಆಸ್ ವೆಲ್ as ಮೆಂಟಲ್ ಟ್ರಾಮಾ, ಟಾರ್ಚರು. ಆದ್ಮೇಲೆ ಅದರಿಂದಾನೇ ಜೀನ್ಸ್ ಎಲ್ಲ ಹಾಳಾಗಲು ಸ್ಟಾರ್ಟ್ ಆಗುತ್ತೆ. ಇದರಲ್ಲಿ ಎಷ್ಟು ಜನದ್ದು ಮದುವೆ ಆಗಿದೆ, ಮಕ್ಕಳು ಇದ್ದಾರೆ? ಮದುವೆ ಆಗಿದೆ, ಮಕ್ಕಳಿದ್ದಾರೆ. ಓಕೆ, ತುಂಬಾ ಜನಕ್ಕೆ ಇಲ್ಲ, ಯಂಗ್ಸ್ಟರ್ಸ್ ಇದ್ದಾರೆ. ಸೊ ಐ ವಾಂಟ್ ಟು ಟೀಚ್ ಯು ಸಮಥಿಂಗ್ ಅಬೌಟ್ ಜಿನೆಟಿಕ್ಸ್. ಜಿನೆಟಿಕ್ಸ್ ಈಸ್ ನಾಟ್ ಒನ್ ಟೈಮ್ ಇವೆಂಟ್. ಜಿನೆಟಿಕ್ಸ್ ಈಸ್ ಇವಾಲ್ವಿಂಗ್ ಇವೆಂಟ್, ಇವಲ್ಯೂಷನರಿ ಪ್ರೊಸೆಸ್. ಲಕ್ಷ ವರ್ಷ ಹಿಂದೆ ನಾವು ಮಂಕಿ ಇದ್ದೀವಿ, ಕೋತಿ ತರ, ಬಟ್ ಈಗ ನಾವು ಮನುಷ್ಯ ಆಗಿಬಿಟ್ಟಿದ್ದೀವಿ. ಕರೆಕ್ಟ್? ಅದು ಇವಲ್ಯೂಷನರಿ ಪ್ರೊಸೆಸ್ ಈಗಲೂ ನಡೀತಾ ಇದೆ. ಸೊ ಇಫ್ ಯು ಆರ್ ಗೆಟಿಂಗ್ ಅ ನೆಕ್ಸ್ಟ್ ಜನರೇಷನ್, ಅದು ನಿಮ್ ಜೀನ್ಸ್ ಅಲ್ಲಿ ನೀವು ರೆಗ್ಯುಲರ್ ಆಗಿ ಎಕ್ಸರ್ಸೈಸ್ ಮಾಡಿದ್ರೆ, ಒಳ್ಳೆ ಆಹಾರ ಪೋಷಣ ತಗೊಂಡ್ರೆ, ಆಟೋಮೆಟಿಕ್ಲಿ ನಿಮ್ ಜೀನ್ಸ್ ಸುಪೀರಿಯರ್ ಆಗ್ಬಿಡುತ್ತೆ. ಇಟ್ ಈಸ್ ಕಾಲ್ಡ್ ಎಸ್ ಎಪಿಜೆನೆಟಿಕ್ಸ್. ಏನ್ ಹೇಳ್ತೀವಿ? ಎಪಿಜೆನೆಟಿಕ್ಸ್. ಸೊ ನಿಮ್ದು ವಾತಾವರಣ, ನಿಮ್ದು ಆಹಾರ ವಿಹಾರ, ಅದರಿಂದ ನಿಮ್ ಜಿನೆಟಿಕ್ಸ್ ಇಂಪ್ರೂವ್ ಆಗುತ್ತೆ, ಅಪ್ಗ್ರೇಡ್ ಆಗುತ್ತೆ, ಸಾಫ್ಟ್ವೇರ್ upgrade ಆಗುತ್ತೆ. So that you have to always remember. Those who are not married, those who don't have children, they have to always focus on that. And poor ಇದು ಎಲ್ಲ ಹೇಳಿದೀನಿ. ಅದರಿಂದ ಡಯಾಬಿಟಿಸ್, ಕ್ಯಾನ್ಸರ್, ಹಾರ್ಟ್ ಡಿಸೀಸ್, ಆಂಗ್ಸೈಟಿ, ಡಿಪ್ರೆಷನ್ ಅದೆಲ್ಲ ಬರ್ತಾ ಇರುತ್ತೆ. ಓಕೆ, ಸೊ ನೆಕ್ಸ್ಟ್, ಈಗ ಸ್ಟ್ರೆಸ್ ಇಸ್ ಗುಡ್ ಆರ್ ಬ್ಯಾಡ್? ಆಲ್ರೆಡಿ ನೋಡಿ ಸಿಗ್ನಲ್ ತರ ಹಾಕಿದೀನಿ. ಗ್ರೀನ್ ಲೈಟ್, yellow light, gray light, red light. Okay, stress is actually good. Stress is the challenge which we give to ourselves, and if it is positive, then we have a sense of mission. Irbekalva, sense of mission. Spiritually and emotionally we will be better. Then physically healthy, emotionally available, healthy sleep, sense of joy, outward focus and room for doing complex tasks. ಒಳ್ಳೆ ಪ್ರಕಾರ ನಾವು ಕಾಂಪ್ಲೆಕ್ಸ್ ಟಾಸ್ಕ್ ನ ಇಟ್ಕೊಂಡು we can solve. ಈಗ ಚೆಸ್ ಅಲ್ಲಿ ಗುಕೇಶ್
ಗೊತ್ತಾ? ಗುಕೇಶ್ ಬೀಟ್ ಮಾರ್ಕ್ ಕಾರ್ಲ್ಸನ್ ರೀಸೆಂಟ್ಲಿ. ಮಾರ್ಕ್ ಏನ್ ಮಾಡ್ದ? ಮೆಂಟಲ್ ಸ್ಟ್ರೆಸ್. Okay, so Mark Carlson was not in this place. He became what? Irritable, and then he showed physical symptoms. So his ego was hurt. Okay, so ಈ ತರ ಕಾಲಮ್ ನೀವು ಏನಾದ್ರು ಡೌನ್ಲೋಡ್ ಮಾಡಿಕೊಂಡು, if you want to challenge yourself and improve your stress response, ನೀವು ಈ ತರ ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಮನೆ ಒಳಗಡೆ ಹಾಕ್ಬಿಟ್ಟು you should check ಈ ದಿನ 7th of June ನಾನು ಏನೇನ್ ಮಾಡಿದ್ದೀನಿ, ಆ ತರ ನೀವು ಅನಾಲಿಸಿಸ್ ಮಾಡಬಹುದು, ಡೈರಿ ಬರೀಬಹುದು. ಓಕೆ, ಇದರಲ್ಲಿ ಬನ್ನಿ ಸ್ವಲ್ಪ ರಿಯಾಕ್ಷನ್ ಫೇಸ್ ಅಲ್ಲಿ ಬಂದ್ರೆ ವಿ ವಿಲ್ ಬಿಕಮ್ ಕ್ರಿಟಿಕಲ್ ಆಫ್ ಸ್ಟಾಫ್ ಅಂಡ್ ಪೇಷಂಟ್ಸ್. ಇದು ಡಾಕ್ಟರ್ಸ್ ಬಗ್ಗೆ ಇದೆ, ಅದಕ್ಕೋಸ್ಕರ. ಸೊ ವಿ ವಿಲ್ ಬಿಕಮ್ ಕ್ರಿಟಿಕಲ್ ಆಫ್ ಅವರ್ ಓನ್ ಕಲೀಗ್ಸ್ ಅಂಡ್ ಆಲ್. ಅವಾಯ್ಡೆಂಟ್ ಆಫ್ ಸರ್ಟನ್ ಅಸೈನ್ಮೆಂಟ್ಸ್. ವಿ ವಿಲ್ ಎಸ್ಕೇಪ್. ಈಗ ಸದ್ಯ ನಾನು ಪೇಷಂಟ್ ನೋಡೋಲ್ಲ, ಆ ತರ ಏನಾದ್ರು ಹೇಳ್ಕೊಂಡು ಹೋಗ್ತಾ ಇರ್ತೀವಿ. ಡಿಸ್ಇಂಟ್ರೆಸ್ಟ್ ಆಗ್ತಾ ಇರ್ತೀವಿ. ಫೀಲಿಂಗ್ ಡಿಸ್ಟೆಂಟ್ ಫ್ರಮ್ ಅದರ್ಸ್. ಕಲೀಗ್ಸ್ ಜೊತೆ ಮಾತಾಡೋಲ್ಲ, ಆ ತರ ಸ್ಟಾರ್ಟ್ ಆಗುತ್ತೆ. ಇರಿಟೇಬಲ್ ಆಗ್ತೀವಿ, ಲ್ಯಾಕ್ ಆಫ್ ಮೋಟಿವೇಶನ್ ಆಗುತ್ತೆ, ಫಟಿಗ್ ಆಗುತ್ತೆ, ಸ್ಲೀಪು ಸರಿಯಾಗಿ ಬರಲ್ಲ. ನಿಮ್ಗೆ ರಾತ್ರಿ ಸ್ಲೀಪ್ ಸರಿಯಾಗಿ ಬಂದ್ರೆ ಇಟ್ ಮೀನ್ಸ್ ದಟ್ ಯು ಆರ್ ನಾಟ್ ಟೇಕಿಂಗ್ ಅನ್ನೆಸೆಸರಿ ಸ್ಟ್ರೆಸ್. ನಿಮ್ಗೆ ರಾತ್ರಿ ಸ್ಲೀಪ್ ಸರಿಯಾಗಿ ಬಂದಿಲ್ಲ ಅಂದ್ರೆ ಇಟ್ ಮೀನ್ಸ್ ದಟ್ ಸಮಥಿಂಗ್ ಇಸ್ ಗೋಯಿಂಗ್ ಆನ್ ಇನ್ ದ ಬ್ಯಾಕ್ ಗ್ರೌಂಡ್. ಓಕೆ, ಇಂಜ್ಯೂರ್ಡ್ ಸ್ಟ್ರೆಸ್ ರೆಸ್ಪಾನ್ಸ್ ಅಲ್ಲಿ ಸ್ಲೀಪ್ ಇಶ್ಯೂಸ್ ಕಂಟಿನ್ಯೂಸ್ ಆಗಿ ಸ್ಟಾರ್ಟ್ ಆಗ್ತಾರೆ. ಇಮೋಷನಲ್ ನಮ್ನೆಸ್, ನಿಮ್ಗೆ ಇಮೋಷನ್ಸ್ ಫೀಲ್ ಆಗಲ್ಲ. ನಾವು ನೋಡಿದ್ರೆ ಸಮಾಜದಲ್ಲಿ ನೋಡಿದ್ರೆ ನಮ್ಗೆ ಪೊಲೀಸ್ ನೋಡಿದ್ರೆ ನಮ್ಗೆ ಆ ತರ ಫೀಲ್ ಆಗುತ್ತೆ, ಅವ್ರಿಗೆ ಇಮೋಷನಲ್ ನಮ್ನೆಸ್ ಇದೆ ಅಂತ. ಅವ್ರ ನಮ್ ಕೆಲಸನೇ ಆ ತರ ಇದೆ ಅಲ್ವಾ. ಡಾಕ್ಟರ್ಸ್ ನೀವು ನೋಡಿ, ನಾನು ಪೊಲೀಸ್ ಬಗ್ಗೆ ಜಸ್ಟ್ ಐ ವಿಲ್ ನಾಟ್ ಸ್ಪೀಕ್ ಅಬೌಟ್ ಪೊಲೀಸ್, ಐ ವಿಲ್ ಟೆಲ್ ಅಬೌಟ್ ಡಾಕ್ಟರ್ಸ್ ಆಲ್ಸೋ. ನಮ್ ಡಾಕ್ಟರ್ಸ್ ಫ್ರೆಂಡ್ಸ್ ಕೂಡ ನಾನು ನೋಡ್ತಾ ಇರ್ತೀನಿ, ಇಮೋಷನಲ್ ನಮ್ನೆಸ್ ಆಗ್ಬಿಡುತ್ತೆ, ಇಮೋಷನ್ಸ್ ಇರಲ್ಲ, ಆ ಪ್ರೀತಿ ಇರಲ್ಲ, ವಿಶ್ವಾಸ ಇರಲ್ಲ. Then activity avoidance, burnout, nightmares, disengaged, exhausted, physical symptoms ಬರೋದು ಸ್ಟಾರ್ಟ್ ಆಗುತ್ತೆ. ಪೂರ್ತಿ ದಿನ ಈ ಕತ್ತು, ಸೊಂಟ ನೋವು, ಆ ತರ, ಅಥವಾ ಶೇಕಿಂಗ್, ಆ ತರ, ಅಥವಾ ಜಾಸ್ತಿ ಬೆವರು ಬರೋದು, ಆ ತರನು ಆಗೋದು ಸ್ಟಾರ್ಟ್ ಆಗುತ್ತೆ. ಲಾಸ್ಟ್ ಅಲ್ಲಿ ತುಂಬಾ ಜಾಸ್ತಿ ಸ್ಟ್ರೆಸ್ ತಗೊಂಡಾದ್ಮೇಲೆ ನೆಟ್ವರ್ಕ್ಸ್ ಎಲ್ಲ ಚೇಂಜ್ ಆಗ್ಬಿಡುತ್ತೆ. ನ್ಯೂರಲ್ ನೆಟ್ವರ್ಕ್ಸ್, ಹಾರ್ಡ್ವೇರ್ ಆಸ್ ವೆಲ್ ಆಸ್ ಸಾಫ್ಟ್ವೇರ್. ಅವಾಗ ಹೋಪ್ಲೆಸ್ನೆಸ್ ಸ್ಟಾರ್ಟ್ ಆಗುತ್ತೆ, ಎಂಗ್ಸೈಟಿ, ಡಿಪ್ರೆಷನ್, ಇಂಟ್ರೂಸಿವ್ ಥಾಟ್ಸ್, ಫೀಲಿಂಗ್ ಆಫ್ ಲಾಸ್ ಆರ್ ಔಟ್ ಆಫ್ ಕಂಟ್ರೋಲ್, ಥಾಟ್ಸ್ ಆಫ್ ಸುಸೈಡ್, ಸೆಲ್ಫ್ ಬ್ಲೇಮ್, ಹೈಡಿಂಗ್ ಔಟ್, ರಿಲೇಶನ್ಶಿಪ್ ಸಫರಿಂಗ್ ಅಂಡ್ ಕೇರ್ಲೆಸ್ ಮಿಸ್ಟೇಕ್ಸ್ ಆರ್ ಪ್ಯಾನಿಕ್. ನೀವು ನೋಡಿರ್ಬೋದು, ತುಂಬಾ ರೇರ್ ಎಕ್ಸಾಂಪಲ್ಸ್, ಬಟ್ ಎಕ್ಸಾಂಪಲ್ಸ್ ಇದಾರೆ. ಯಾರು ಡ್ಯೂಟಿಯಲ್ಲಿ ಇರುವಾಗ ಡ್ಯೂಟಿ ಪಿಸ್ತೂಲ್ और ಡ್ಯೂಟಿ ಗನ್ ಉಪಯೋಗ ಮಾಡಿಕೊಂಡು ಸುಸೈಡ್ ಮಾಡಿಬಿಟ್ಟಿದ್ದಾರೆ, ಅಥವಾ ಅಸಾಲ್ಟ್ ಮಾಡಿಬಿಟ್ಟಿದ್ದಾರೆ, ಆ ತರ ಇರುತ್ತೆ. ಈವನ್ ರೀಸೆಂಟ್ ಆಗಿ ಒಂದು ಡಾಕ್ಟರ್, ನಿಮ್ಗೆ ಯಾರು ನಾರ್ತ್ ಕರ್ನಾಟಕ ಇಂದ ಇದಾರ, ಸೋಲಾಪುರಲ್ಲಿ ವಟ್ಸಂಕಲ್ ಡಾಕ್ಟರ್ ಗೊತ್ತಾ? ಅವರು ಸುಸೈಡ್ ಮಾಡಿಬಿಟ್ರು. ಎಷ್ಟು? 70 ವರ್ಷ ಅವ್ರ ವಯಸ್ಸು. ಬಟ್ 70 ವರ್ಷ ವಯಸ್ಸಲ್ಲಿ ಅವ್ರ ಹತ್ರ ಪ್ರೈವೇಟ್ ಜೆಟ್ ಇತ್ತು. ಪ್ರೈವೇಟ್ ಜೆಟ್ ಅಷ್ಟು ಅವ್ರದ್ದು ಮೀನ್ಸ್ ದುಡ್ಡು ಸಂಪಾದನೆ ಮಾಡ್ಕೊಂಡು ಅಷ್ಟು ಮತ್ತೆ ಸಮಾಜದಲ್ಲಿ ಅವ್ರಿಗೆ ತುಂಬಾ ಸಮ್ಮಾನ ಇತ್ತು. ಬಟ್ ಇಂಟರ್ನಲಿ ಪರ್ಸನ್ ಇಸ್ ಎಕ್ಸಾಸ್ಟೆಡ್. ಅದು ನಾವು ನೋಡ್ಬೇಕಾಗತ್ತೆ. ಅದಕ್ಕೋಸ್ಕರ ನಮ್ಗೆ ಗೊತ್ತಾಗಿರಲ್ಲ, ಎಜುಕೇಟ್ ಆಗಿದ್ರು ಕೂಡ ನಮ್ಗೆ ಗೊತ್ತಾಗಿರಲ್ಲ. ಅದಕ್ಕೆ ಈ ತರ ಯಾರು ಒಂದು ಈ ತರ ರೆಫರೆನ್ಸ್ ತಗೊಂಡು ನಾವು ಸ್ಕೇಲ್ ಅಲ್ಲಿ ನಾವು ನೋಡ್ತಾ ಇರಬೇಕು ಡೈಲಿ. ಓಕೆ, ನೆಕ್ಸ್ಟ್ ಸ್ಲೈಡ್. So with regular practice of yoga, there is a chance that we will be able to reduce the stress level. 40% discount ಸಿಗುತ್ತೆ ನಮಗೆ. ಎಷ್ಟು? 40% discount in stress. ಸೊ ಮಾಡ್ತೀರಾ ಯೋಗ? ಓಕೆ, ವೆರಿ ನೈಸ್. 40% ಡಿಸ್ಕೌಂಟ್ ತುಂಬಾ ಚೆನ್ನಾಗಿದೆ ಅಪ್ಪ. ಅಮೆಝಾನ್ ಅಲ್ಲಿ ಸಿಕ್ಕಿದ್ರೆ ಇಮಿಡಿಯೇಟ್ ಆಗಿ ಆರ್ಡರ್ ಮಾಡ್ಬಿಡ್ತೀನಿ ನಾವು. ಕರೆಕ್ಟ್ ಅಲ್ವಾ? ನೆಕ್ಸ್ಟ್. ಸೊ ಅಷ್ಟಾಂಗ ಯೋಗ. ಎಷ್ಟು ಜನಕ್ಕೆ ಅಷ್ಟಾಂಗ ಯೋಗ ಅಂತ ಗೊತ್ತು? ಗೊತ್ತಲ್ವಾ? ಯಮ್ ಅಂದ್ರೆ ಏನು? ಯಮ ಎಷ್ಟಿದ್ದಾರೆ? 5. ಅಹಿಂಸಾ. ಅಹಿಂಸಾ ಅಂದ್ರೆ ಏನು? ಯಾರಿಗೆ ಹಿಂಸೆ ಕೊಡಬಾರ್ದು. ಸತ್ಯಮೇವ ಜಯತೆ. ವೆರಿ ಗುಡ್. ಅಹಿಂಸಾ, ಸತ್ಯ, ಅಸ್ತೇಯ, ಬ್ರಹ್ಮಚರ್ಯ, ಪರಿಗ್ರಹ. ವೆರಿ ಗುಡ್, ತುಂಬಾ ಚೆನ್ನಾಗಿ ಗೊತ್ತು. ವೆರಿ ನೈಸ್.
ಸರ್ಗೋಸ್ಕರ ಒಂದು ಚಪ್ಪಾಳೆ ನಿಂದುತ್ತೆ. ನಿಯಮ: ಶೌಚ, ಸಂತೋಷ, ತಪಸ್, ಸ್ವಾಧ್ಯಾಯ, ಈಶ್ವರ ಪ್ರಣಿಧಾನ. ಇದರಲ್ಲಿ ಸ್ವಾಧ್ಯಾಯ ತುಂಬಾ ಇಂಪಾರ್ಟೆಂಟ್. ಯಾರ್ದು ಮೆಂಟಲ್ ಹೆಲ್ತ್ ಸರಿ ಮಾಡಬೇಕಾದ್ರೆ ಸೆಲ್ಫ್ ಸ್ಟಡಿ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ಸ್ವಾಧ್ಯಾಯಕ್ಕೋಸ್ಕರ ನಾನು ಎಲ್ಲರಿಗೂ ಒಂದು ರಿಕ್ವೆಸ್ಟ್ ಮಾಡ್ತೀನಿ, ಡೈಲಿ ಏನಾದರೂ ದೈನಂದಿನಿ ಡೈರಿ ಬರೆಯಕ್ಕೆ ಸ್ಟಾರ್ಟ್ ಮಾಡಿ. ಓಕೆ, ತುಂಬಾ ಉಪಯೋಗ ಆಗುತ್ತೆ. ಮತ್ತೆ ಅದರಲ್ಲಿ ನೀವು ಕರೆಕ್ಟ್ ಆಗಿ ನಿಮ್ದು ಅನಾಲಿಸಿಸ್ ಮಾಡಬೇಕು. ಏನಾದರೂ ರಾಂಗ್ ಮಾಡಿದ್ದೀರಾ, ತಪ್ಪು ಮಾಡಿದ್ದೀರಾ ಅದನ್ನು ನೀವು ಅನಲೈಸ್ ಮಾಡಬೇಕು, ಸರಿ ಮಾಡಿದ್ದೀರಾ ಅದನ್ನು ಅನಾಲಿಸಿಸ್ ಮಾಡಬೇಕು, ಸರಿಯಾಗಿ ಮಾಡಬೇಕು. ಓಕೆ, ಆಸನಗಳು ಎಲ್ಲರಿಗೂ ಗೊತ್ತು, ಎಲ್ಲರೂ ಆಸನ ಉಪಯೋಗ ಮಾಡ್ತಾ ಇರ್ತಾರೆ. ಓಕೆ, ಬಟ್ ಅದರಲ್ಲಿ ಈಗ ನೋಡಿದ್ರೆ ತುಂಬಾ ಜನ ಇದ್ದಾರೆ. ಓಕೆ, ಇದು ವಾಯ್ಸ್ ಕೇಳಿಸ್ತಾ ಇದೆಯಾ? ಸೊ ತುಂಬಾ ಜನ ಕೂತಿದ್ದಾರೆ. ಅದರಲ್ಲಿ ತುಂಬಾ ಜನ ಹಿಂಗೆ ಹಿಂಗೆ ಆ ತರ ಆಗ್ಬಿಟ್ಟಿದ್ದಾರೆ. ಕರೆಕ್ಟ್ ಅಲ್ವಾ? ಅದು ಗೊತ್ತು ನನಗೆ, ಬೆಳಗ್ಗೆಯಿಂದ ಡ್ರಿಲ್ ಎಲ್ಲ ನಡೀತಾ ಇರುತ್ತೆ. ಯೋಗ ಇಂದ ಸುಸ್ತಾಗ್ಬಿಟ್ಟಿದ್ದೀರಾ? ಸುಮ್ನೆ ಜೋಕಪ್ಪ. ಐ ನೋ ಹೌ ಮಚ್ ಹಾರ್ಡ್ ವರ್ಕ್ ಯು ಡು, ಬಟ್ ಸ್ವಲ್ಪ ಟ್ರೈ ಮಾಡೋಣ. ಓಕೆ, ಆಸನ ಪ್ರಾಣಾಯಾಮ್ is for ಆಸನ್ is not just for 1 hour. ಓಕೆ, ಕೇಳ್ಕೊಳ್ರಿ. ಪ್ರಾಣಾಯಾಮ್ or ಆಸನ್ is not just for 1 hour. ಇಲ್ಲಿ ಹಾಕ್ಲಾ? ಇಲ್ಲಿ ಆಸನಗಳು, ಪ್ರಾಣಾಯಾಮಗಳು is not for 1 hour. ಈಗಲೂ ನೀವು ಆಸನ ಮಾಡ್ತಾ ಇದ್ದೀರಾ? ಅದು ಯಾವುದು ಆಸನ? ಇದು ಚೇರ್ ಮೇಲೆ ಕೂತ್ಕೊಂಡದ್ದು? ನೋ. ಏನ್ ಆಸನ ಇದು? ಉತ್ಕಟಾಸನ. ಓಕೆ, ಸೊ ಇದು ಮಾಡ್ತಾ ಇದ್ದೀರಾ. ಉತ್ಕಟಾಸನ ಫಾರ್ ಸೀನಿಯರ್ ಸಿಟಿಸನ್ ಯೂಸ್ ಮಾಡ್ತಾ ಇದ್ದೀವಿ. ಓಕೆ, ಅದರಲ್ಲಿ ನೀವು ಡಿಸ್ಕೌಂಟ್ ತಗೋಬಿಡಿ. ಆರಾಮಾಗಿ ನೇರವಾಗಿ ಕೂತ್ಕೊಂಡು ಆಟೋಮೆಟಿಕ್ ಆಗಿ ನಿಮ್ದು ಕಾನ್ಸಂಟ್ರೇಷನ್ ಸರಿ ಆಗುತ್ತೆ. ಬ್ರೈನ್ಗೆ ಇನ್ಫಾರ್ಮೇಶನ್ ಎಲ್ಲಿಂದ ಸಿಗ್ತಾ ಇದೆ? ಬ್ರೈನ್ಗೆ ಇನ್ಫಾರ್ಮೇಶನ್ ಸ್ಪೈನಲ್ ಕಾರ್ಡ್ ಇಂದ ಸಿಗ್ತಾ ಇದೆ. ಸ್ಪೈನಲ್ ಕಾರ್ಡ್ಗೆ ಇನ್ಫಾರ್ಮೇಶನ್ ಎಲ್ಲಿಂದ ಸಿಗ್ತಾ ಇದೆ? ಎಲ್ಲ ಸ್ಕಿನ್ ಇಂದ. ಓಕೆ, ಮತ್ತೆ ಕಿವಿಯಿಂದ, ಮತ್ತೆ ಕಣ್ಣಿಂದ, ಆದ್ಮೇಲೆ ಟೇಸ್ಟ್, ಆದ್ಮೇಲೆ ಸ್ಮೆಲ್. ಓಕೆ, ಇದೆಲ್ಲ ಸೇರ್ಕೊಂಡು ಸ್ಪೈನಲ್ ಕಾರ್ಡ್ ಇಂದ, ಸ್ಪೆಷಲ್ ಸೆನ್ಸಸ್ ಇಂದ ಬ್ರೈನ್ಗೆ ಇನ್ಫಾರ್ಮೇಶನ್ ಸಿಗುತ್ತೆ. ಓಕೆ, ನಾವು ಸ್ಪೈನ್ ಹಿಂಗೆ ಆಗ್ಬಿಟ್ರೆ that electrical energy does not flow. That electrical energy, what do we call it as in our culture? ಕುಂಡಲಿನಿ ಶಕ್ತಿ. ಏನ್ ಹೇಳ್ತೀವಿ? ಸೊ ಕುಂಡಲಿನಿ ಶಕ್ತಿಗೆ ನೀವು ಹೇಳ್ತೀರಾ ನಾನು 1 hour ಪ್ರಾಕ್ಟೀಸ್ ಮಾಡ್ತೀನಿ, 23 hours ನಾನು ಹಿಂಗೆ ಇಲ್ಲಿ ಅಲ್ಲಿ ಸುತ್ತಾಕೊಂಡು ಕೂತ್ಕೊಳ್ತೀನಿ. ಆ ತರ ಆಗಲ್ಲ. ಯು ಹ್ಯಾವ್ ಟು ಯೂಸ್ ದಟ್ 1 hour ಪ್ರಾಕ್ಟೀಸ್ into activating yourself for next 23 hours. ಆ 1 hour ಪ್ರಾಕ್ಟೀಸ್ ನಿಮಗೆ ಉಪಯೋಗ ಆಗಬೇಕು. It is like charging the mobile. Yoga practice should be like charging the mobile, not like yoga practice in the exhaust activity. Okay, so that you have to understand. ಧಾರಣ, ಅದರ ಮುಂಚೆ ಪ್ರತ್ಯಾಹಾರ. ಪ್ರತ್ಯಾಹಾರ ಅಂದ್ರೆ ಏನು? ಆಹಾರ ಅಂದ್ರೆ ತಿನ್ನೋದು, ಪ್ರತ್ಯಾಹಾರ ಅಂದ್ರೆ ತಿನ್ನಬಾರ್ದು. ಏನ್ ತಿನ್ನಬಾರ್ದು? ಇನ್ಫಾರ್ಮೇಶನ್ ಥ್ರೂ ಐಸ್, ಇನ್ಫಾರ್ಮೇಶನ್ ಥ್ರೂ ಇಯರ್ಸ್, ಇನ್ಫಾರ್ಮೇಶನ್ ಥ್ರೂ ಟೇಸ್ಟ್. ಅದರ ಯಾವುದು ಎಕ್ಸ್ಟ್ರಾ ನಾವು ಮಾಡ್ತೀವಿ ಅಲ್ವಾ? ಫಾರ್ ಎಕ್ಸಾಂಪಲ್ ಮೊಬೈಲ್, ತುಂಬಾ ಜಾಸ್ತಿ ರೀಲ್ಸ್ ನೋಡ್ತಾ ಇರ್ತೀವಿ, ಅದು ಏನ್ ಮಾಡ್ಬೇಕು? ಕಡಿಮೆ ಮಾಡ್ಬೇಕು. ತುಂಬಾ ಜಾಸ್ತಿ ಸಾಂಗ್ಸ್ ಕೇಳ್ತಾ ಇರ್ತೀವಿ, ಅದು ಏನ್ ಮಾಡ್ಬೇಕು? ಆ ತರ ಟೇಸ್ಟ್ ಗೋಸ್ಕರ ತಿನ್ಬಾರ್ದು, ನ್ಯೂಟ್ರಿಷನ್ ಗೋಸ್ಕರ ತಿನ್ಬೇಕು, ಆ ತರ. ಓಕೆ, ಮತ್ತೆ ಧಾರಣ ಅಂದ್ರೆ ಫೋಕಸ್, ಒಂದ್ ಪಾಯಿಂಟ್ ಅಲ್ಲಿ ಫೋಕಸ್ ಇರ್ಬೇಕು ನಮ್ಗೆ. ಆದ್ಮೇಲೆ ಧ್ಯಾನ, ಎಫರ್ಟ್ಲೆಸ್. ನಾವು ಏನ್ ಕೆಲಸ ಮಾಡ್ತೀವಿ ಎಫರ್ಟ್ಲೆಸ್, ಇಮಿಡಿಯೇಟ್ ಆಗಿ ಆಟೋಮೆಟಿಕ್ ಆಗಿ ಆಗ್ಬಿಡುತ್ತೆ, ನಮ್ಮ ಕೈಯಿಂದ ಎಕ್ಸಲೆಂಟ್ ಆಗಿ ಆಗ್ಬಿಡುತ್ತೆ, ಅದು ಧ್ಯಾನ. ಆದ್ಮೇಲೆ ನಾವು ಪೂರ್ತಿ ಒಂದೇ ಇದೀವಿ, ಆ ತರ ಸರ್ವಂ ಕಲ್ವಿದಂ ಬ್ರಹ್ಮಾಸ್ಮಿ, ಆ ತರ ಫೀಲಿಂಗ್ ಬಂದ್ಬಿಟ್ರೆ ದಟ್ ಈಸ್ ಸಮರ್. ಓಕೆ, ಸೊ ದಟ್ ಈಸ್ ಅಷ್ಟಾಂಗ ಯೋಗ. ನೆಕ್ಸ್ಟ್, ಸೊ ವಾಟ್ ಈಸ್ ದ ಬೆನಿಫಿಟ್ ಆಫ್ ರೆಗ್ಯುಲರ್ ಯೋಗ? ನಿಮ್ಮಲ್ಲಿ ಎಷ್ಟು ಜನ ರೆಗ್ಯುಲರ್ ಆಗಿ ಯೋಗ ಮಾಡ್ತಾ ಇದ್ದಾರೆ? ಸರ್
ಹೇಳಿ ಸರ್, ನಿಮ್ಗೆ ರೆಗ್ಯುಲರ್ ಯೋಗ ಮಾಡಿಕೊಂಡು ಏನ್ ಇಫೆಕ್ಟ್ ಸಿಕ್ಕಿದೆ? ಯಾರು ಕೈ ಇಟ್ಟಿದ್ರಲ್ವಾ? ಹಾ ಹೇಳಿ ಸರ್. ಬಾಡಿ ಏನಾಗುತ್ತೆ? ಬಾಡಿ ಫ್ರೆಶ್, ಫ್ಲೆಕ್ಸಿಬಲ್ ಇರುತ್ತೆ ಸರ್. ಲಾಸ್ಟ್ ಟೈಮ್ ನೀವು ಹಾಸ್ಪಿಟಲ್ ಯಾವಾಗ ಹೋಗಿದ್ರಿ? ಓಕೆ, ನೀವು ರೆಗ್ಯುಲರ್ ಆಗಿ ಯೋಗ ಮಾಡಿದ್ರೆ ನಿಮ್ಗೆ ಹಾಸ್ಪಿಟಲ್ ಹೋಗದೆ ಚಾನ್ಸೇ ಬರಲ್ಲ. ಆಟೋಮೆಟಿಕ್ ಆಗಿ ನಿಮ್ದು ನ್ಯೂರೋ ಎಂಡೋಕ್ರೈನ್ ಸಿಸ್ಟಮ್ ಆಕ್ಟಿವೇಟ್ ಆಗಿ ನಿಮ್ದು ಇಮ್ಯೂನ್ ಸಿಸ್ಟಮ್ ಪರ್ಫೆಕ್ಟ್ ಆಗಿ ನೀವು ಆಟೋಮೆಟಿಕ್ ಆಗಿ ಒಳ್ಳೆ ಕಂಡೀಷನ್ ಅಲ್ಲಿ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು, ಸ್ವಸ್ಥವಾಗಿ ಇರ್ತೀರಾ. ಮೇನ್ ಅಂದ್ರೆ ನಿಮ್ ಫಂಕ್ಷನ್ ಸಾಫ್ಟ್ವೇರ್ ಮತ್ತೆ ಹಾರ್ಡ್ವೇರ್ ಆಟೋಮೆಟಿಕ್ ಆಗಿ ಕರೆಕ್ಟ್ ಆಗಿ ನಡೀತಾ ಇದೆ. ಓಕೆ, ನೆಕ್ಸ್ಟ್. ಸೊ ಫಾರ್ ಪೊಲೀಸ್ಗೆ ಏನಾಗುತ್ತೆ ನೋಡಿ, ಈ ತರ ಸ್ಮೈಲ್ ತುಂಬಾ ಖುಷಿ ಆಗುತ್ತೆ. ಪೊಲೀಸ್ಗೆ ಈ ತರ ಸ್ಮೈಲ್ ನೋಡ್ಕೊಂಡ್ರೆ ತುಂಬಾ ಖುಷಿ ಆಗುತ್ತೆ ನಮ್ಗೆ. ಸರ್ ಸಿದ್ದೇಶ್ ಸರ್ ಕೂಡ ನಾನು ಏನ್ ಅನ್ಕೊಳ್ತಾ ಇದ್ದೆ, ತುಂಬಾ ಸ್ಟ್ರಿಕ್ಟ್ ಇರ್ತಾರೆ, ತುಂಬಾ ಚಿಕ್ಕ ವಯಸ್ಸಲ್ಲಿನೂ ಅಮ್ಮ ಅಪ್ಪ ಹಂಗೆ ಹೇಳ್ತಾರಲ್ಲ, ಸರಿಯಾಗಿ ತಿನ್ನೋ, ಪೊಲೀಸ್ ಕರಿತೀನಿ, ಪೊಲೀಸ್ ಮಾಮ ಕರ್ಕೊಂಡು ಹೋಗ್ಬಿಡ್ತಾರೆ ಅಂತ ಹೇಳ್ತಾ ಇರ್ತಾರಲ್ವಾ. ಸೊ ಆ ತರ ಪ್ಲಸ್ ಆಟೋಮೆಟಿಕ್ ಆಗಿ ಅದು ಇಮೋಷನಲ್ ನಮ್ನೆಸ್ ಅದು ಕಂಬೈನ್ ಟುಗೆದರ್ ಇಟ್ ಗಿವ್ಸ್ ಅ ಡಿಸ್ಟೆನ್ಸ್. ಓಕೆ, so benefits of yoga for police, what is that? Dignified existence, you will feel good about yourself. Okay, there are social situations where we feel, let us be very honest, as doctors also we feel less of ourselves, as police also we feel less of ourselves. There are some situations because of that we feel. ಅದು ಯೋಗ ಪ್ರಾಕ್ಟೀಸ್ ಮಾಡಿದ್ರೆ ನಮ್ಗೆ ಸ್ವತಃ ಮೇಲೆ ಆತ್ಮವಿಶ್ವಾಸ ಜಾಸ್ತಿ ಆಗುತ್ತೆ. ಓಕೆ, ದಟ್ ಈಸ್ ಒನ್ ಪಾಯಿಂಟ್. ಸೆಕೆಂಡ್ ಈಸ್ ಕಂಟ್ರೋಲ್ ಓವರ್ ಆಂಗರ್ ಅಂಡ್ ಇಂಪಲ್ಸಸ್. ಓಕೆ, ಥರ್ಡ್ ಈಸ್ ಬೆಟರ್ ಸ್ಲೀಪ್ ಆಫ್ಟರ್ ನೈಟ್ ಡ್ಯೂಟೀಸ್. ಯೋಗ ನಿದ್ರಾ ಅಂತ ಒಂದು ಪ್ರಾಕ್ಟೀಸ್ ಇದೆ. ಮಾಡಿದ್ರೆ ನಾನು ಆಪರೇಷನ್ 10 ಗಂಟೆ ಮಾಡಿದ್ರು ಕೂಡ ಯೋಗ ನಿದ್ರಾ ಮಾಡಿಬಿಟ್ರೆ ನಾನು ನೆಕ್ಸ್ಟ್ ಆಪರೇಷನ್ಗೆ ರೆಡಿ ಆಗಿಬಿಡ್ತೀನಿ ವಿದಿನ್ 30 minutes. ಓಕೆ, ಸೊ ಯೋಗ ನಿದ್ರಾ ಇಸ್ ದಟ್ ಪವರ್ಫುಲ್. ಎನ್ಹಾನ್ಸ್ಡ್ ಫೋಕಸ್ ಇನ್ ಇಮರ್ಜೆನ್ಸೀಸ್. ಇಮರ್ಜೆನ್ಸಿ ಡಾಕ್ಟರ್ಸ್ಗೂ ಸಿಗುತ್ತೆ, ಪೊಲೀಸ್ಗೂ ಸಿಗುತ್ತೆ. ಆವಾಗ ನಿಮಗೆ ಫೋಕಸ್ ಇರಬೇಕಾಗತ್ತೆ. ಅದರ್ವೈಸ್ ವಾಟ್ ಹ್ಯಾಪನ್ಸ್, ನೀವು ನೋಡಿರ್ಬೋದು ಇವರು ದಿಸ್ ಟೆರರಿಸ್ಟ್ ಅಂಡ್ ಆಲ್, ಆರ್ ದೇರ್ ಆರ್ ಸಮ್ ವೆರಿ trained criminals, they attack police also, Naxalites also. I am from, actually ನಾನು ಮಹಾರಾಷ್ಟ್ರ ಇಂದ, I am from Naxalite area. I have seen what kind of things happen. ಅವಾಗ ನಿಮ್ದು ಫೋಕಸ್ ಇಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ನಿಮ್ಗೆ ಗೊತ್ತಿರ್ಬೋದು ಅಲ್ಲಿ ಏನಾದರೂ ಚೇಂಜ್ ಆಗಿದೆ, ಅಲ್ಲಿ ಏನಾದರೂ ಚೇಂಜ್ ಆಗಿದೆ, ಸೇಫ್ ಇಲ್ಲ ಅಲ್ಲಿ ಹೋಗೋದು. ಆ ತರ ಫೋಕಸ್ ನಿಮ್ಗೆ ಯೋಗಾಭ್ಯಾಸದಿಂದ ಸಿಗುತ್ತೆ. ಇಮೋಷನಲ್ ರೆಸಿಲಿಯನ್ಸ್ ಪೋಸ್ಟ್ ಟ್ರಾಮಾಟಿಕ್ ಎಕ್ಸ್ಪೀರಿಯನ್ಸ್ ಪೊಲೀಸ್ಗೂ ಆಗುತ್ತೆ. ಆ ಎಕ್ಸ್ಪೀರಿಯನ್ಸ್ ಇಂದ ಆಚೆ ಬರಕ್ಕೆ ಯೋಗಾಭ್ಯಾಸ ತುಂಬಾ ಒಳ್ಳೆ ಯೋಗ. ಓಕೆ, ನೆಕ್ಸ್ಟ್. ಅಣ್ಣ 45 minutes ಆಗಿದೆ ನನಗೆ ಹೇಳ್ತೀವಿ. ಓಕೆ, ಮಾಡಿ ಸರ್. ಸೊ ನಾವು 5 practices on the go. ನಾನೇ ಮಲ್ಲಪ್ಪ ಗೊಂಡ ಅಂತ ಒಂದು ಜಾಗ ಇದೆ ತಿಕ್ಕೋಮಲ್ಲಿ. ಇಟ್ ಈಸ್ ಎಟ್ ದ ಪಾಯಿಂಟ್ ಆಫ್ 3 states, ಕರ್ನಾಟಕ, ಆಂಧ್ರ ಅಂಡ್ ತಮಿಳುನಾಡು. ಯಾರು ಹೋಗಿದ್ರಾ? ಸ್ವಲ್ಪ ಜನ ಹೋಗಿದ್ದಾರೆ. ತುಂಬಾ ಚೆನ್ನಾಗಿದೆ ಜಾಗ. ಅಲ್ಲಿ ಕೂತ್ಕೊಂಡು ಮಾಡಿದೀನಿ ಫೋಟೋ. ಬಟ್ ಈಗ ನಿಮ್ಗೆ ಎಲ್ಲರಿಗೆ ತಾಳಾಸನ ಬ್ರೀದಿಂಗ್ ಅಂತ ತೋರಿಸ್ತೀನಿ. ನಿಂತ್ಕೊಡಿ ಎಲ್ಲರೂ, ಸ್ವಲ್ಪ ಸ್ವಲ್ಪ, ಜಾಸ್ತಿ ಅಲ್ಲ, ಸ್ವಲ್ಪ ಸ್ವಲ್ಪ. ಕಾಲು ಜೊತೆಗೆ ಇಡಿ, ಕಾಲು ಬೆರಳು ಜೊತೆಗೆ ಇಡಿ, ಮತ್ತೆ ಇಮಿಡಿ ಕೂಡ ಜೊತೆಗೆ ಇಡಿ, ಮತ್ತೆ ಮಂಡಿ ಟೈಟ್ ಮಾಡಬೇಕು. ಮಂಡಿ ಟೈಟ್ ಮಾಡಿದ್ರೆ ಹಿಪ್ಸ್ ಟೈಟ್ ಆಗುತ್ತೆ. ಪ್ಲೀಸ್ ಸ್ವಲ್ಪ ಸೌಂಡ್. ಓಕೆ, ಕೈ ಬೆರಳುಗಳು ಇಂಟರ್ಲಾಕ್ ಮಾಡಿ, ಮತ್ತೆ ಅಂಗುಷ್ಟ ಟಚ್ ಮಾಡಬೇಕು, ಟಚ್ ಮಾಡ್ತಾ ಇರಬೇಕು ಇಲ್ಲಿ. ಓಕೆ, ಮತ್ತೆ ನಿಧಾನವಾಗಿ ದೀರ್ಘ ಉಸಿರಾಟ ತಗೊಂಡು ಉಸಿರಾಟ ಬಿಡಿ. ಎಷ್ಟು ಸ್ಲೋ ಆಗಿ ಆಕ್ಷನ್ ರಿಪ್ಲೇ ತರ ಕ್ರಿಕೆಟ್ ಅಲ್ಲಿ ಮಾಡ್ತಾ ಇರಬೇಕು. ನಿಧಾನ ದೀರ್ಘ ಉಸಿರಾಟ. ಇನ್ನು 3 ಸತಿ ಮಾಡೋಣ.
ದೀರ್ಘ ಉಸಿರಾಟ. ಇಲ್ಲ ಹಾವು ಬಂದಿದೆ ಅಂತ ಅನಿಸ್ತದೆ. ನೋಸ್ ಬ್ಲಾಕ್ ಇರುತ್ತೆ, ಅದಕ್ಕೆ ಸೌಂಡ್ ಬರುತ್ತೆ ನೋಡಿ. ಈಗ ತುಂಬಾ ಜನ ಮಾಡಬೇಕು, ಅದಕ್ಕೆ ಮಾಡಬೇಕು. ಮಾಡಿ ಮಾಡಿ ವೆರಿ ನೈಸ್. ಓಕೆ, ಇದು ಪ್ಲೀಸ್ ಸಿಟ್ ಡೌನ್. ತಾಡಾಸನ ಬ್ರೀದಿಂಗ್, ಇದು ಎಲ್ಲಿನೂ ಮಾಡ್ಬೋದು, ಡ್ಯೂಟಿಯಲ್ಲಿನೂ ಮಾಡ್ಬೋದು, ಪರವಾಗಿಲ್ಲ. ನೀವು ಟ್ರಾಫಿಕ್ ಪೊಲೀಸ್ ಅಥವಾ ಯಾವ ಪೊಲೀಸ್? ನೀವು ಪೊಲೀಸ್. ನಿಮ್ಗೆ ಯಾರು ಸೋಷಿಯಲ್ ಮಿಸ್ಕಂಡಕ್ಟ್ ಮಾಡೋರು ಸಿಕ್ಕಿದ್ರೆ, ಸಪೋಸ್ ಯಾವ ಸಿಟಿಸನ್ಸ್ ಸರಿಯಾಗಿ ಇರ್ತಾ ಇಲ್ಲ, ನೀವು ಯಾರಿಗೆ ಕ್ಯಾಚ್ ಮಾಡಿದ್ದೀರಾ ಸೋಷಿಯಲ್ ಮಿಸ್ಕಂಡಕ್ಟ್ ಮಾಡ್ತಾ ಇದ್ದಾರೆ, ಅವ್ರಿಗೆ ಸ್ವಲ್ಪ 15 ದಿವಸ ಯೋಗ ಮಾಡಿಸ್ಬಿಡಿ. ಪನಿಷ್ಮೆಂಟ್ ಹಂಗೆ ಮಾಡೋಣ. ಓಕೆ, ಸೊ ಸ್ವಲ್ಪ ಅವ್ರದ್ದು ಬ್ರೈನ್ ನೆಟ್ವರ್ಕ್ಸ್ ಎಲ್ಲ ಸ್ವಲ್ಪ ಕಾಮ್ ಆಗ್ಬಿಡುತ್ತೆ. ಓಕೆ, ನೆಕ್ಸ್ಟ್ ಷಣ್ಮುಖಿ ಮುದ್ರಾ. ಷಣ್ಮುಖಿ ಮುದ್ರಾ ಅಂದ್ರೆ ನಮ್ದು ಪಂಚ ಜ್ಞಾನೇಂದ್ರಿಯ ಇದಾವೆ, ಅದು ಕ್ಲೋಸ್ ಮಾಡ್ಕೊಂಡು ಒಳಗಡೆ ಹೋಗಿ ಮಾಕಾರದ ಉಚ್ಚಾರ ಅಂತ ಸೌಂಡ್ ಮಾಡಬೇಕು. ಅದು ನೀವು ಮಾಡಿರ್ಬೋದು ಬೆಳಗ್ಗೆ. ಇಂಡೆಕ್ಸ್ ಫಿಂಗರ್, ಮಿಡಲ್ ಫಿಂಗರ್ ಇಲ್ಲಿ ಹಿಂಗೆ, ಓಕೆ, ರಿಂಗ್ ಫಿಂಗರ್ ಮೂಗ್ ಹತ್ರ ಹಿಂಗೆ ಮೇಲೆ ಪ್ರೆಸ್ ಮಾಡಬಾರ್ದು, ಪೂರ್ತಿ ಸ್ವಲ್ಪ ಇರಬೇಕು ಹಂಗೆ. ಲಿಟಲ್ ಫಿಂಗರ್ ಆನ್ ದ ಅಪ್ಪರ್ ಲಿಪ್, ಮತ್ತೆ ಅಂಗುಷ್ಟ ಇಂದ ಇದು ಕ್ಲೋಸ್ ಮಾಡಬೇಕು. ಇಲ್ಲಿ ಒಂದು ಡೋರ್ ಇದೆ, ಡೋರ್ ವಿದೌಟ್ ಲಾಕ್. ಓಕೆ, ಆ ಡೋರ್ ಉಪಯೋಗ ಮಾಡಿಕೊಂಡು ಇಲ್ಲಿ ಕ್ಲೋಸ್ ಮಾಡಿ. ಓಕೆ, 5 ಸತಿ ಮಾಡೋಣ. 5 ಸತಿ ಆದ್ಮೇಲೆ ವಾಪಸ್ ಸಿಗೋಣ. ಓಕೆ, ಸ್ವಲ್ಪ ಹೊತ್ತು ಆದ್ಮೇಲೆ ನಿಧಾನವಾಗಿ ಕಣ್ಣು ಮುಂದೆ ಕೈ ಇಟ್ಬಿಟ್ಟು ನಿಧಾನವಾಗಿ ಓಪನ್ ಮಾಡಿ. ಓಕೆ, ನೆಕ್ಸ್ಟ್ ಸಮವೃತ್ತಿ ಪ್ರಾಣಾಯಾಮ. ಇಂಗ್ಲಿಷ್ ಅಲ್ಲಿ ಏನ್ ಹೇಳ್ತಾರೆ ಸಮವೃತ್ತಿ ಪ್ರಾಣಾಯಾಮಗೆ? ಅವರು ತುಂಬಾ ಕಳೆದ್ರು, ಅವರು ವೆಸ್ಟರ್ನ್ ಯೂನಿವರ್ಸಿಟೀಸ್ ಎಲ್ಲ ನಮ್ಮ ಕಡೆಯಿಂದ ಇಟ್ಕೊಂಡು ಅಲ್ಲಿ ಬಾಕ್ಸ್ ಬ್ರೀದಿಂಗು, ಆಲ್ಟರ್ನೇಟ್ ನಾಸ್ಟಲ್ ಬ್ರೀದಿಂಗು, ಆತರ ಏನೇನೋ ಹೆಸರು ಇಟ್ಬಿಟ್ಟು ನಿಮ್ಗೆ ಎಲ್ಲಾರ್ಗೆ ಮಿಸ್ಗೈಡ್ ಮಾಡ್ಬಿಡ್ತಾರೆ. ಬಾಕ್ಸ್ ಬ್ರೀದಿಂಗ್ ಅಂತ ಹೇಳ್ತಾರೆ, ಬಟ್ ಅದು ಬಾಕ್ಸ್ ಬ್ರೀದಿಂಗ್ ಅಲ್ಲ, ಅದು ಸಮವೃತ್ತಿ ಪ್ರಾಣಾಯಾಮ. ಬಾಕ್ಸ್ ಅಂದ್ರೆ ಏನು? ಸ್ಕ್ವೇರ್. ಸಮವೃತ್ತಿ ಮೀನ್ಸ್ ಎಲ್ಲ ಈಕ್ವಲ್ ವೃತ್ತಿ. ಈಕ್ವಲ್ ಏನ್ ಮಾಡ್ಬೇಕು? ಉಸಿರಾಟ ತಗೊಳ್ಳೋದು ಪೂರಕ ಅನ್ಕೊಳ್ಳಿ. 5 ಸೆಕೆಂಡ್ಸ್ ಮಾಡಿದ್ದೀರಾ, ಆದ್ಮೇಲೆ ಅಂತರ ಕುಂಭಕ 5 ಸೆಕೆಂಡ್ಸ್ ಹೋಲ್ಡ್ ಮಾಡೋದು, ಆದ್ಮೇಲೆ ರೇಚಕ 5 ಸೆಕೆಂಡ್ಸ್, ಆದ್ಮೇಲೆ ಬಾಹ್ಯ ಕುಂಭಕ್ ಅಂದ್ರೆ ಅಲ್ಲೇ ಹೋಲ್ಡ್ ಮಾಡೋದು ಎಕ್ಸಲೇಷನ್ ಅಲ್ಲಿ. ಅದು ಕಂಪ್ಲೀಟ್ ಆಗಿ ಸಮವೃತ್ತಿ ಪ್ರಾಣಾಯಾಮ. ಓಕೆ, ನಮ್ ಜೊತೆಗೆ ಮಾಡ್ತೀರಾ? ಚಿನ್ ಮುದ್ರಾ ಇಟ್ಕೊಡಿ. ಚಿನ್ ಮುದ್ರಾ ಇಟ್ಕೊಂಡು ಅದು ನಿಮ್ ಸರ್ ಒಂದು ಚೇರ್ ಕೊಡಿ. ಕಣ್ಣು ಕ್ಲೋಸ್ ಮಾಡ್ಕೊಂಡು ಮಾಡಬೇಕು, ಅಥವಾ ನೀವು ನೋಡ್ಬೇಕಾದ್ರೆ ಹಿಂಗೆ ಇಲ್ಲೇ ನೋಡಿ ಆದ್ಮೇಲೆ ಮಾಡಿ, ನೋ ಪ್ರಾಬ್ಲಮ್. ಓಕೆ, ದೀರ್ಘ ಉಸಿರಾಟ ತಗೊಳ್ಳೋದು, ಹೋಲ್ಡ್ ಮಾಡೋದು,
ನಿಧಾನವಾಗಿ ಹಂಗೆ ಸೇಮ್ ಈಕ್ವಲ್ ಅಮೌಂಟ್. ಎಕ್ಸೇಲ್ ಮಾಡಿಕೊಂಡು ಆದ್ಮೇಲೆ ಹೋಲ್ಡ್. ಇನ್ನು 4 ಸತಿ ಮಾಡಿ ನೋಡೋಣ. ನಿಧಾನವಾಗಿ ಪ್ರಾಕ್ಟೀಸ್ ನಿಲ್ಲಿಸಿ. ಈಗ ನೆಕ್ಸ್ಟ್ ಏನ್ ಬರ್ತಿದ್ದೀವಿ? ಗತಿ ವಿಚ್ಛೇದ. ಎಲ್ಲರಿಗೂ ಆಸನ್ ಮಹರ್ಷಿ ಪತಂಜಲಿ ಬಗ್ಗೆ ಎಲ್ಲರಿಗೂ ಗೊತ್ತಾ? ಮಹರ್ಷಿ ಪತಂಜಲಿ ನಮ್ಗೆ ಯೋಗ ಸೂತ್ರಗಳು ಕೊಟ್ಟಿದ್ರು. ಓಕೆ, ಆಸನ ಬಗ್ಗೆ ಒಂದು ಸಿಂಪಲ್ ಡೆಫಿನೇಷನ್ ಕೊಟ್ಟಿದ್ದಾರೆ. ಏನಿದೆ ಸಿಂಪಲ್ ಡೆಫಿನೇಷನ್? ಸ್ಥಿರಂ ಸುಖಂ ಆಸನ. ಸ್ಥಿರವಾಗಿ ಇದ್ರೆ, ಸುಖವಾಗಿ ಇದ್ರೆ ಆಸನ ಆಗೋದು. ನಾವು ಚೇರ್ ಮೇಲೆ ಕೂತ್ಕೊಂತೀವಿ, ಅದರಲ್ಲಿನೂ ನಾವು ಆಸನಲ್ಲೇನೆ ಇರ್ತೀವಿ. ಇಫ್ ವಿ ಆರ್ ಸ್ಥಿರ ಅಂಡ್ ಸುಖ. ಓಕೆ, ಅದರಾದ್ಮೇಲೆ ಮಹರ್ಷಿ ಪತಂಜಲಿ ಇನ್ನೂ ಹೇಳಿದ್ರು, ಅದು ಹೆಂಗ್ ಕರ್ಕೊಂಡು ಬರೋದು, ಅದು ಹೆಂಗ್ ಕರ್ಕೊಂಡು ಬರೋದು ಅಂತ ಹೇಳಿದ್ರು. ಪ್ರಯತ್ನ ಶೈಥಿಲ್ಯಂ ಅನಂತ ಸಮಾಪತ್ತಿದ್ದ. ಪ್ರಯತ್ನ ಮಾಡಿಕೊಂಡು ಏನ್ ಮಾಡ್ಬೇಕು? ನಾವು ಬಾಡಿಗೆ ಶೈಥಿಲ್ಯ, ರಿಲ್ಯಾಕ್ಸ್ ಮಾಡ್ಬೇಕು. ನಾವು ಡ್ಯೂಟಿಯಲ್ಲಿ ಇರುವಾಗ ಆಟೋಮೆಟಿಕ್ ಆಗಿ ಸ್ಟ್ರೆಸ್ ಇಂದ ಏನಾಗುತ್ತೆ? ನಿಮ್ಗೆ ಬಾಡಿಗೆ ಸ್ಟ್ರೆಸ್ ಇದ್ರೆ, ಮೈಂಡ್ಗೆ ಸ್ಟ್ರೆಸ್ ಇದ್ರೆ ಬಾಡಿ ಹೆಂಗಿರುತ್ತೆ? ಗಟ್ಟಿ ಇರುತ್ತೆ. ಕರೆಕ್ಟ್ ಅಲ್ವಾ? ಸೊ ಯು ಹ್ಯಾವ್ ಟು ಸ್ಕ್ಯಾನ್ ಯುವರ್ ಬಾಡಿ. ಇನ್ ಬಿಟ್ವೀನ್ ಏನ್ ಮಾಡ್ಬೇಕು? ನೀವು ಡ್ಯೂಟಿ ಇರುವಾಗ ನಿಮ್ ಬಾಡಿಗೆ ಸ್ಕ್ಯಾನ್ ಮಾಡ್ಬೇಕು. ಸ್ಕ್ಯಾನ್ ಮಾಡಿ, ಅವರು ಏನು ಸ್ಟಾರ್ಟಿಂಗ್ ಅಲ್ಲಿ ಹೇಳ್ತಾ ಇದ್ರಲ್ವಾ, ಟೋಸ್ ಇಂದ ಶೀರ್ಷ ಭಾಗ ತನಕ ಗಮನ ಇಟ್ಕೊಡಿ ಅಂತ ಹೇಳ್ತಿದ್ರು. ಹಂಗೆ ನಿಮ್ ಬಾಡಿಗೆ ಕೆಳಗಡೆಯಿಂದ ಮೇಲೆ ತನಕ ಸ್ಕ್ಯಾನ್ ಮಾಡ್ತಾ ಹೋಗ್ತಾ ಇದೆ. ಆವಾಗ ನಿಮ್ಗೆ ಆಟೋಮೆಟಿಕ್ ಆಗಿ ಗೊತ್ತಾಗ್ಬಿಡುತ್ತೆ ಎಲ್ಲಿ ಎಲ್ಲಿ ಬಾಡಿ ಟೈಟ್ ಇದೆ. ಓ, ನಮ್ ಕಾಲ್ ಸ್ವಲ್ಪ ಟೈಟ್ ಇದೆ, ಸ್ವಲ್ಪ ಲೂಸ್ ಮಾಡೋಣ. ನಮ್ ಶೋಲ್ಡರ್ ಸ್ವಲ್ಪ ಸ್ಟಿಫ್ ಇದೆ, ಲೂಸ್ ಮಾಡೋಣ. ಆ ತರ ಮಾಡ್ಕೊಂಡು ನೆಕ್ಸ್ಟ್ ಏನಾಗುತ್ತೆ? ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಪ್ರಾಣಾಯಾಮ ಸ್ಟೇಟ್ ಅಲ್ಲಿ ಹೋಗ್ತೀವಿ. ತಸ್ಮಿನ್ ಸತಿ ಶ್ವಾಸ ಪ್ರಶ್ವಾಸ ಯೋರ್ ಗತಿ ವಿಚ್ಛೇದ ಪ್ರಾಣಾಯಾಮ. ಪ್ರಾಣಾಯಾಮ ಅಂದ್ರೆ ಸುಮ್ಮನೆ ಈ ತರ ಮಾಡೋದಲ್ಲ. ನಾವು ರೆಗ್ಯುಲರ್ ಆಗಿ ಉಸಿರಾಟ ತಗೊಳ್ತೀವಿ, ಅದರಲ್ಲಿ ಗತಿ ವಿಚ್ಛೇದ ಆಗ್ಬೇಕು. ಅದು ಪ್ರಾಣ ಶಕ್ತಿ ಬೆಳಿಬೇಕಾದ್ರೆ ಶ್ವಾಸ ಪ್ರಶ್ವಾಸ ಸ್ಲೋ ಆಗ್ಬೇಕು. ಸ್ಪೀಡ್ ಬ್ರೇಕರ್ ಬಂದ್ರೆ ಗಾಡಿ ಸ್ಲೋ ಆಗುತ್ತೆ. ಹಂಗೆ ನಮ್ಮ ಮನೋವಿಚಾರಗಳು ಸ್ಲೋ ಮಾಡಿದ್ರೆ ಏನಾಗುತ್ತೆ? ಪ್ರಾಣಾಯಾಮ ಬಂದ್ಬಿಡತ್ತೆ ಆಟೋಮೆಟಿಕ್. ಈಗ ಏನ್ ಮಾಡ್ರಿ? ಕಣ್ ಓಪನ್ ಮಾಡ್ಕೊಂಡು ಪ್ರಯತ್ನ ಮಾಡಿ ನೋಡಿ. ನೀವು ಪ್ರೀವಿಯಸ್ಲಿ ಎಷ್ಟು ಉಸಿರಾಟ ತಗೊಳ್ತಿದ್ದ, ಈಗ ನೋಡಿ ಟೈಮರ್ ಇಟ್ಕೊಡಿ, ನೋಡ್ರಿ. ಯು ಶುಡ್ ಟ್ರೈ ಟು ಫೈಂಡ್ ಔಟ್ 1 ಮಿನಿಟ್ ಅಲ್ಲಿ ನೀವು ಎಷ್ಟು ಉಸಿರಾಟ ತಗೊಳ್ತೀರಾ. ಜನರಲ್ ಹ್ಯೂಮನ್ ರೆಸ್ಪಿರೇಷನ್ ಎಷ್ಟಿರುತ್ತೆ? ಅಲ್ಲ, ಅದು ಪಲ್ಸ್. ಅದು ಪಲ್ಸ್ ಉಸಿರಾಟ. ಇದು ಕೇರ್ ಮಾರ್ಕೆಟ್ ತರ ಆಗ್ಬಿಟ್ಟು. 15 to 20. ಎಸ್, ವೆರಿ ನೈಸ್. 15 to 20 ಇರುತ್ತೆ. ನೀವು ಯೋಗ ಮಾಡ್ಕೊಂಡು ಯು ಕ್ಯಾನ್ ಡೂ ಇಟ್ ರಿಡ್ಯೂಸ್ ಟು 2 to 3 per minute. ದಟ್ ಈಸ್ ಗತಿ ವಿಚ್ಛೇದ. ದಟ್ ಗತಿ ವಿಚ್ಛೇದ ವಿ ಆರ್ ಟಾಕಿಂಗ್. ಓಕೆ, ಈಗ ಸ್ವಲ್ಪ ಟ್ರೈ ಮಾಡಿ, ಗತಿ ವಿಚ್ಛೇದ ಟ್ರೈ ಮಾಡಿ ನೋಡೋಣ. ಡೋಂಟ್ ಫೋರ್ಸ್ ಯುವರ್ ಸೆಲ್ಫ್. ನಿಧಾನವಾಗಿ ರಿಲ್ಯಾಕ್ಸ್ ಆಗಿ ನೋಡ್ರಿ. ಜಸ್ಟ್ ಅಬ್ಸರ್ವ್ ಯುವರ್ ಬ್ರೆತ್. ಮತ್ತೆ ಗತಿ ವಿಚ್ಛೇದ ಆಗ್ತಾ ಇದೆಯಾ ಇಲ್ಲ ಅಂತ ನೋಡ್ರಿ. ಬಟ್ ಅದು ಶಿಥಿಲವಾಗಿ ಆಗ್ಬೇಕು. ಟೈಟ್ ಮಾಡ್ಕೊಂಡು, ಬಾಡಿ ಟೈಟ್ ಮಾಡ್ಕೊಂಡು ಆಗ್ಬಾರ್ದು.
ಓಕೆ, ಎರಡು ಮೂಗಿಂದ ಉಸಿರಾಟ ತಗೊಳ್ಳೋದು ಪ್ರಯತ್ನ ಮಾಡಿ. ಇದು ಎಲ್ಲ ಕಡೆ ಆಗ್ಬೋದು, ಮೀನ್ಸ್ ಯಾವ್ದು ಡ್ಯೂಟಿ ಪ್ಲೇಸ್ ಇರಲಿ, ಇದು ಎಲ್ಲ ನಾನು ಹೇಳ್ತಾ ಇದ್ದೀನಿ, ಅದು ಎಲ್ಲಿ ಮಾಡ್ಬೋದು, ನೋ ಪ್ರಾಬ್ಲಮ್. ನಿಮ್ಗೆ ಟೆನ್ಷನ್ ಬಂದ್ರೆ, ಏನಾದ್ರೂ ಸ್ಟ್ರೆಸ್ ಇದ್ರೆ, ಆಟೋಮೆಟಿಕ್ ಆಗಿ ನೀವು ಮೂಗ್ ಹತ್ರ ಗಮನ ಇಟ್ಕೊಂಡು ಎರಡು ಮೂಗಿಂದ ಉಸಿರಾಟ ತಗೊಳ್ಳೋದು ಪ್ರಯತ್ನ ಮಾಡಿ. ಆಟೋಮೆಟಿಕಲಿ ನಿಮ್ಗೆ ಗತಿ ವಿಚ್ಛೇದ ಸಿಗ್ಬಿಡುತ್ತೆ. ಈಗ ಲಾಸ್ಟ್ ಪ್ರಾಣ ಮುದ್ರಾ. ಪ್ರಾಣ ಮುದ್ರಾ ಮಾಡಬೇಕು. ಮುದ್ರಾಗಳು, ಮುದ್ರಾ ಅಂದ್ರೆ ಏನು? ಛಾಪ್. ಕರೆಕ್ಟ್. ಛಾಪ್ ಅಂದ್ರೆ ಏನು? ಪೇಪರ್ ಮೇಲೆ ಛಾಪ್ ಮಾಡಿದ್ರೆ ಅದು ಕರೆನ್ಸಿ ಆಗ್ಬಿಡುತ್ತೆ. ಕರೆಕ್ಟ್ ಅಲ್ವಾ? ಭಾರತೀಯ ಮುದ್ರಾ ಇಸ್ ರುಪೀಸ್. ಕರೆಕ್ಟ್. ಹಂಗೆ ನಮ್ ಶರೀರಕ್ಕೆ ನಡೆಯೋದು ಮುದ್ರಾ ಅಂದ್ರೆ ಪ್ರಾಣ. ಕರೆಕ್ಟ್ ಅಲ್ವಾ? ಅದಕ್ಕೆ ಪ್ರಾಣ ಮುದ್ರಾ ಮಾಡ. ಪ್ರಾಣ ಮುದ್ರಾ ಲಾಸ್ಟ್ 2 ಫಿಂಗರ್ಸ್, ಅನಾಮಿಕ ಮತ್ತೆ ಕನಿಷ್ಠ, ರಿಂಗ್ ಫಿಂಗರ್ ಮತ್ತೆ ಲಿಟಲ್ ಫಿಂಗರ್, ಅದು ಅಂಗುಷ್ಟ ಮೇಲೆ ಪ್ರೆಸ್ ಮಾಡಬೇಕು. ನಿಮ್ ಮತ್ತೆ ಆದ್ಮೇಲೆ ನೀವು ಪಲ್ಸ್ ಅಂತ ಹೇಳಿದ್ರಲ್ವಾ, 60 to 70 ಅಂತ ಇರುತ್ತೆ, ಆ ಪಲ್ಸ್ ನಿಮ್ಗೆ ಅಲ್ಲೇ ಸಿಗುತ್ತೆ. ನೀವು ಕರೆಕ್ಟ್ ಆಗಿ ಪ್ರೆಸ್ ಮಾಡಿದ್ರೆ, ತುಂಬಾ ಜೋರಾಗಿ ಪ್ರೆಸ್ ಮಾಡಿದ್ರೆ ಮೂಳೆ ಬಂದ್ಬಿಡುತ್ತೆ, ಮೂಳೆ ಫೀಲ್ ಆಗುತ್ತೆ. ಲೈಟ್ ಆಗಿ ಪ್ರೆಸ್ ಮಾಡಿದ್ರೆ ನಿಮಗೆ ಸ್ಕಿನ್ ಫೀಲ್ ಆಗುತ್ತೆ. ಬಟ್ ಇನ್ ಬಿಟ್ವೀನ್ ಇಫ್ ಯು ಡೂ, ಯು ವಿಲ್ ಫೀಲ್ ದ ಪಲ್ಸ್. ಆಗ್ತಾ ಇದೆಯಾ? ತುಂಬಾ ಜನ ಆಗುತ್ತೆ, ತುಂಬಾ ಜನಕ್ಕೆ ಟೈಮ್ ಆಗುತ್ತೆ. ಅದು ಪ್ರಾಣ ಮುದ್ರಾ ಜೊತೆಗೆ ಗತಿ ವಿಚ್ಛೇದ ಮಾಡಿದ್ರೆ ಆಟೋಮೆಟಿಕ್ ಆಗಿ ಈ ಸರ್ಕಿಟ್ ಇಂದ ಪ್ರಾಣ ಶಕ್ತಿ ಬೆಳೆಯುತ್ತೆ. ನಿಮ್ಗೆ ಯಾವುದು ಫೀಲಿಂಗ್ ಇರುತ್ತೆ, ಟೈರ್ಡ್ನೆಸ್, ಫಟೀಗ್, ಅದು ಎಲ್ಲ 5 ನಿಮಿಷ 10 ನಿಮಿಷ ಮಾಡಿದ್ರೆ ಹೊರಟೋಗ್ಬಿಡುತ್ತೆ. ಓಕೆ, ಸೊ ದೀಸ್ ಆರ್ ದ 5 ಥಿಂಗ್ಸ್ ವಿಚ್ ಯು ಕ್ಯಾನ್ ಡೂ ಎನಿವೇರ್. ಕರೆಕ್ಟ್ ಅಲ್ವಾ? ಮಾಡ್ಬೋದಲ್ವಾ? ಓಕೆ, ಈಗ ಮುಂದೆ ಹೋಗೋಣ. ನೆಕ್ಸ್ಟ್ ಸ್ಲೈಡ್, ಪ್ರೀವಿಯಸ್ ಸ್ಲೈಡ್. ನೆಕ್ಸ್ಟ್ ಸ್ಲೈಡ್. ಹಿಂಗೆ ಮಾಡಬೇಕು. ಎನ್ಹಾನ್ಸ್ಡ್ ಪ್ರೊಡಕ್ಟಿವಿಟಿ ಫಾರ್ ಪ್ರಾಕ್ಟೀಸಿಂಗ್ ಎನಿಥಿಂಗ್. ವಾಟ್ ಬೆಸ್ಟ್ ಟೈಮ್ ಇಸ್ ನೌ. ನಾಳೆ ಮಾಡ್ತೀನಿ, ನಾಳೆ ಮಾಡ್ತೀನಿ, ಮದುವೆ ಆದ್ಮೇಲೆ ಮಾಡ್ತೀನಿ, ಮಕ್ಕಳಾದ್ಮೇಲೆ ಮಾಡ್ತೀನಿ, ಅದು ಆಗಲ್ಲ. ಓಕೆ, ಸೊ ವಿ ಹ್ಯಾವ್ ಟು ಡೂ ನೌ. ಪ್ರಾಕ್ಟೀಸ್ ಫ್ರಮ್ ನೌ ಆನ್ವರ್ಡ್ಸ್. ಎನ್ಹಾನ್ಸ್ಡ್ ಪ್ರೊಡಕ್ಟಿವಿಟಿ, ಇಂಪ್ರೂವ್ಡ್ ಕ್ರಿಯೇಟಿವಿಟಿ, ಬೆಟರ್ ಇಮೋಷನಲ್ ಇಂಟೆಲಿಜೆನ್ಸ್ ಅಂಡ್ ಬೆಟರ್ ಡಿಸಿಷನ್ ಮೇಕಿಂಗ್. ಓಕೆ, ಅದು ಎಲ್ಲರಿಗೂ ಬೇಕಾಗತ್ತೆ, ಯಾವುದು ಪ್ರೊಫೆಷನ್ ಇರಲಿ. ಅಂಡ್ ಸ್ಪೆಸಿಫಿಕಲಿ ಇನ್ ಟರ್ಮ್ಸ್ ಆಫ್ police has to understand the crowd, police has to understand what decisions have to be taken on the ground. So many things are there which, and in that process they have to come up with some creative ideas. ಈಗ ಅವರು ತುಮಕೂರು ಬಗ್ಗೆ ಹೇಳ್ತಾ ಇದ್ರಲ್ವಾ ಸರ್, it is a very good idea that criminals are taught yoga, and then through that there is improvement in their personalities, and there are so many transformations also. Okay, so that is creativity in policing or in delivering law and order. Enhanced productivity, ನಾವು ಏನು ಕೆಲಸ ಮಾಡ್ತೀವಿ ಅದು ಸರಿಯಾಗಿ ಆಗಬೇಕು, ಅದು ಇನ್ನೂ ಹೆಚ್ಚಾಗಿ ಆಗಬೇಕು, ಅದು ಎನ್ಹಾನ್ಸ್ಡ್ ಪ್ರೊಡಕ್ಟಿವಿಟಿ. ನೆಕ್ಸ್ಟ್ ಸ್ಲೈಡ್. ನೀವು ಯಾವಾಗಲೂ ಏನು ಕೆಲಸ ಮಾಡ್ತೀರಾ ಅದು ಮಲ್ಟಿ ಟಾಸ್ಕಿಂಗ್ ಅವಾಯ್ಡ್ ಮಾಡಬೇಕು. ಈಗ ನಮ್ಮ ಹತ್ರ ಎಲ್ಲರ ಹತ್ರ ಮೊಬೈಲ್ ಬಂದ್ಬಿಟ್ಟಿದೆ, ಆ ಮೊಬೈಲ್ ಇಂದ ಮಲ್ಟಿ ಟಾಸ್ಕಿಂಗ್ ಆಟೋಮೆಟಿಕಲಿ ಆಗ್ಬಿಡುತ್ತೆ. ಓಕೆ, ಅದು ಅವಾಯ್ಡ್ ಮಾಡಬೇಕು. ಗೆಟ್ ಇನ್ ಟಚ್ ವಿತ್ ಯುವರ್ ಸೆನ್ಸಸ್. ಟ್ರೈ ಟು ಫೀಲ್ ಥಿಂಗ್ಸ್ ರೈಟ್ ಥ್ರೂ ಯುವರ್ ಸ್ಕಿನ್, ಥ್ರೂ ಯುವರ್ ಐಸ್, ಥ್ರೂ ಯುವರ್ ಇಯರ್ಸ್, ಥ್ರೂ ಯುವರ್ ಸೆನ್ಸ್ ಆಫ್ ಸ್ಮೆಲ್, ಥ್ರೂ ಯುವರ್ ಸೆನ್ಸ್ ಆಫ್ ಟೇಸ್ಟ್. ಓಕೆ, ರೀಸೆಂಟ್ ಆಗಿ ಮೀನ್ಸ್ ಗ್ಯಾಸ್ ಲೀಕ್ ಆಯಿತು. ಮೀನ್ಸ್ ಗ್ಯಾಸ್ ಲೀಕ್ ಆಗಿದ್ರೆ ಇಟ್ ಈಸ್ ರಿಸ್ಕ್ ಫಾರ್ ಫೈರ್. ಕರೆಕ್ಟ್ ಅಲ್ವಾ? ಅದು ಯೋಗ ಮಾಡಿದ್ರೆ ನಿಮ್ದು ಡಿಸ್ಟ್ರಾಕ್ಷನ್ಸ್ ಏನಿದೆ ಇವಾಗ ಸಮಾಜದಲ್ಲಿ, ಡಿಸ್ಟ್ರಾಕ್ಷನ್ಸ್ ಏನೇನಿದಾವೆ? ಒನ್ ಇಸ್ ಮೊಬೈಲ್, ದೆನ್ ನೆಕ್ಸ್ಟ್
drugs, alcohol, smoking, correct? So all these things we have to stay away from that. Next, ಇದು ನಾನೇ ಶೀರ್ಷ ಪದ್ಮಾಸನ್. ಓಕೆ, ಅದು ನಾನು ಯಾಕೆ ಮಾಡ್ತಾ ಇದ್ದೀನಿ, ಅದು ನಾನು ಚಿಕ್ಕ ವಯಸ್ಸಿಂದ ಮಾಡ್ತಾ ಇದ್ದೀನಿ. ಓಕೆ, ನಮ್ಮ ಅಜ್ಜಿ ಅವರು ಯೋಗಾಭ್ಯಾಸ ಇದ್ರು. ನಮ್ಮ ಅಜ್ಜಿ ವಿದೌಟ್ ಬೀಂಗ್ ಅ ಡಾಕ್ಟರ್ ತುಂಬಾ ಜನಕ್ಕೆ ಸೊಂಟ ನೋವು ಕತ್ ನೋವಿಂದ ಯೋಗಾಭ್ಯಾಸದಿಂದ ಮುದ್ರಾಭ್ಯಾಸದಿಂದ ಸರಿ ಮಾಡಿಸ್ತಾ ಇದ್ರು. ಓಕೆ, ಅದು ನಾನು ಚಿಕ್ಕ ವಯಸ್ಸಿಂದ ನೋಡ್ತಾ ಇದ್ದೆ. ನೆಕ್ಸ್ಟ್, ಅದು ನಾನು ನೋಡ್ಕೊಂಡು ಯೋಗ ಇದು ಇನ್ನೊಂದು ಆಸನ. ಯಾರಿಗೆ ಗೊತ್ತಾ ಈ ಆಸನ ಹೆಸರು? ರಾಜ ಕಪೋತಾಸನ. ಏಕಪಾದ ಅರ್ಧ ಪದ್ಮ ರಾಜ ಕಪೋತಾಸನ. ಆಕ್ಚುಲಿ ದಿಸ್ ಇಸ್ ಲೈಕ್ ಕಂಪ್ಲೀಟಿಂಗ್ ಅ ಸರ್ಕಿಟ್. ಆ ಸರ್ಕಿಟ್ ಹಾಕ್ಬಿಟ್ರೆ ಎನರ್ಜೈಸ್ ಆಗ್ಬಿಡುತ್ತೆ ಫುಲ್ ಬಾಡಿ. ಓಕೆ, ಬಟ್ ಅದು ರೆಗ್ಯುಲರ್ ಆಗಿ ಪ್ರಾಕ್ಟೀಸ್ ಮಾಡ್ಕೊಂಡು ಮಾಡ್ಬೇಕಾಗತ್ತೆ. ಓಕೆ, ಸೊ ಈ ರೆಗ್ಯುಲರ್ ಯೋಗಾಭ್ಯಾಸದಿಂದ 9 out of 10 participants have told that it has helped in reducing their anxiety. Okay, 8 out of 10 people have told that it has created calm in their life and improved their overall well-being. Okay, next slide. ಇದು ಚಿಕ್ಕ ವಯಸ್ಸಿಂದ ಅಭ್ಯಾಸ ಮಾಡ್ತಾ ನಾನು MBBS ಆಗ್ಬಿಟ್ಟೆ, MBBS ಇಂದ MCH ಆಗ್ಬಿಟ್ಟೆ, ನ್ಯೂರೋ ಸರ್ಜನ್ ಆಗ್ಬಿಟ್ಟೆ. ಬಟ್ ಅದು ನೋಡ್ತಾ ಇದ್ದೆ ನಾನು, ಏನಾಗುತ್ತೆ, ಪೇಷಂಟ್ ಒಂದ್ಸತಿ ಆಪರೇಷನ್ ಬರ್ತಾರೆ, ಸೆಕೆಂಡ್ ಟೈಮ್ ಬರ್ತಾರೆ, ಮೂರನೇ ಸತಿ ಬರ್ತಾರೆ, ಸೊಂಟ ಮತ್ತೆ ಕತ್ತಿಗೆ ಆಪರೇಷನ್ ಆಗಿದ್ರು ಕೂಡ ಸಾಲ್ವ್ ಆಗಲ್ಲ ಮೆನಿ ನಂಬರ್ ಆಫ್ ಟೈಮ್ಸ್. ಅದು ನಾನು ಚಿಕ್ಕ ವಯಸ್ಸಲ್ಲಿ ನೋಡಿದ್ರೆ ವಿದೌಟ್ ಸರ್ಜರಿ ಸರಿ ಆಗುತ್ತೆ. ಈಗ ಹಿಂಗೆ ನಾನು ವಾಪಸ್ ಯೋಗ ಹೇಳೋದು ಸ್ಟಾರ್ಟ್ ಮಾಡ್ಬಿಟ್ಟೆ. ಇದು ಪೇಷಂಟ್ ಎಕ್ಸಾಂಪಲ್, 33 ವರ್ಷ ವಯಸ್ಸು. ಶಿ ಹರ್ಸೆಲ್ಫ್ ಇಸ್ ಅ ಗೈನಕಾಲಜಿಸ್ಟ್. ಅವರಿಗೆ ಸೊಂಟ ನೋವು ಆಗಿತ್ತು. ಬೇರೆ ಡಾಕ್ಟರ್ಸ್ ಏನ್ ಹೇಳಿದ್ದಾರೆ, ಆಪರೇಷನ್ ಮಾಡಬೇಕು ಅಂತ. ಬಟ್ ನಾವು ವಿದೌಟ್ ಸರ್ಜರಿ ಪೇಷಂಟ್ಗೆ ಸರಿ ಮಾಡಿದೀವಿ. ಅದು ನಾನು ಅವ್ರಿಗೆ ಪರ್ಸನಾಲಿಟಿ ಚೇಂಜ್ ಮಾಡಬೇಕು ಅಂತ ಹೇಳಿರ್ಲಿಲ್ಲ, ಬಟ್ ಆಟೋಮೆಟಿಕ್ ಆಗಿ ಅವ್ರದ್ದು ಪರ್ಸನಾಲಿಟಿ ಚೇಂಜ್ ಆಯ್ತು. ಅವರು ಸರಿ ಆಗ್ಬಿಟ್ರು ವಿದೌಟ್ ಟೆಲಿಂಗ್ ಫಾರ್ ಚೇಂಜಿಂಗ್ ದ ಪರ್ಸನಾಲಿಟಿ. ಅದು ಯೋಗಾಭ್ಯಾಸದಿಂದ ಆಟೋಮೆಟಿಕ್ ಆಗಿ ಬಂದ್ಬಿಡುತ್ತೆ. ಓಕೆ, ಬ್ರಹ್ಮ ಮುಹೂರ್ತ ಯೋಗ ನಾನು ಸ್ವಲ್ಪ ಹೇಳ್ತಾ ಇದ್ದೆ. ಬ್ರಹ್ಮ ಮುಹೂರ್ತ ಯೋಗ ನೆಕ್ಸ್ಟ್ ಸ್ಲೈಡ್. ಬ್ರಹ್ಮ ಮುಹೂರ್ತ ಯೋಗ ನಾನು ಯಾಕೆ ಸ್ಟಾರ್ಟ್ ಮಾಡಿದೆ, ನನಗೆ ಒಂದು 34 ವರ್ಷ ವಯಸ್ಸು ಪೇಷಂಟ್ ಬಂದ್ರು ನನ್ನ ಹತ್ರ. ಅವ್ರಿಗೆ ಬ್ರೈನ್ ಕ್ಯಾನ್ಸರ್ ಇತ್ತು. ನಾನು ಆಪರೇಷನ್ ಮಾಡಿದೆ. ಆಪರೇಷನ್ ಆದ್ಮೇಲೆ ಅವರು ನನಗೆ ಕೇಳಿದ್ರು, ಸರ್ ನಾನು ಡ್ರಿಂಕ್ಸ್ ಮಾಡಲ್ಲ, ನಾನು ಸ್ಮೋಕ್ ಮಾಡಲ್ಲ, ನಾನು ವೆಜಿಟೇರಿಯನ್ನು, ನಾನು ಯಾವುದು ನನಗೆ ಕೆಟ್ಟ ಅಭ್ಯಾಸ ಇಲ್ಲ, ನನಗೆ ಯಾಕೆ ಕ್ಯಾನ್ಸರ್ ಆಯಿತು ಸರ್? ಓಕೆ, ಸೊ ನಾನು ಅವ್ರಿಗೆ ಕೇಳಿದೆ, ನಿಮ್ದು ದಿನಚರ್ಯ ಹೆಂಗಿದೆ? ಅವರು ಇಲ್ಲಿ ಹಾಸನಲ್ಲಿ ಕೂತ್ಕೊಂಡು ಅಮೆರಿಕೆ ಕೆಲಸ ಮಾಡಬೇಕು, ಸಾಫ್ಟ್ವೇರ್ ಇಂಜಿನಿಯರ್. ಓಕೆ, ಸೊ ರಾತ್ರಿ ಕೆಲಸ ಮಾಡೋದು, ದಿನ ಮಲ್ಕೊಳ್ಳೋದು. ಅದರಿಂದ ಏನ್ ಡ್ಯಾಮೇಜ್ ಆಗುತ್ತೆ? ನಮ್ದು ಜೈವಿಕ್ ಗಡಿಯಾರ, ಬಯಾಲಜಿಕಲ್ ಕ್ಲಾಕ್, ಸರ್ಕ್ಯಾಡಿಯನ್ ರಿದಮ್. ಓಕೆ, ಆ ಸರ್ಕ್ಯಾಡಿಯನ್ ರಿದಮ್ ಬಗ್ಗೆ ನಮ್ಮ ಸಂಸ್ಕೃತಿಯಲ್ಲಿ ಏನ್ ಹೇಳ್ತಾರೆ, ಬ್ರಹ್ಮ ಮುಹೂರ್ತ ಉತ್ತಿಷ್ಠ ಸ್ವಾಸ್ಥ್ಯ ರಕ್ಷಾರ್ಥಂ ಆಯುಷ್ಯಾಯ. ಅಂದ್ರೆ ನೀವು ಬ್ರಹ್ಮ ಮುಹೂರ್ತದಲ್ಲಿ ಎದ್ದೊಳಿದ್ರೆ ಸ್ವಾಸ್ಥ್ಯ ರಕ್ಷಣೆ ಆಗತ್ತೆ, ಆಯುಷ್ಯ ರಕ್ಷಣೆ ಆಗುತ್ತೆ. ಅದರ ಬಗ್ಗೆ ನಾನು ಒಂದು ಲೆಕ್ಚರ್ ಕೊಟ್ಟಿದ್ದೀನಿ, ಅದು ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ಇದೆ, ಸ್ಲೀಪ್ ಅಂಡ್ ನ್ಯೂರೋ ಸೈನ್ಸ್, ಹೌ ಸ್ಲೀಪ್ ಡೆಪ್ರಿವೇಶನ್ ಕ್ಯಾನ್ ಕಾಸ್ ಕ್ಯಾನ್ಸರ್. ಓಕೆ, ಸೊ ಅದರ ಬಗ್ಗೆ ನಾನು ಒಂದ್ಸತಿ ಲೆಕ್ಚರ್ ಕೊಟ್ಟೆ. ಬಟ್ ನನಗೆ ಏನನ್ನಿಸ್ತು, ಲೆಕ್ಚರ್ ಕೊಡೋದು ಚೆನ್ನಾಗಿದೆ ಅಥವಾ ಕೆಲಸ ಮಾಡೋದು ಚೆನ್ನಾಗಿದೆ. ಅದರಿಂದ ನಾನು ಡೈಲಿ ಬೆಳಗ್ಗೆ 4:30 to 5:30 ಬರ್ತೀನಿ. ನಾನು ಯೂಟ್ಯೂಬ್ ಚಾನಲ್ ಅಲ್ಲಿ ಲೈವ್ ಬರ್ತೀನಿ. ಸೊ ದಟ್ ಥ್ರೂ ಮೈ ಲೈವ್ ಚಾನಲ್ ಪೀಪಲ್ ವಿಲ್ ಗೆಟ್ ಮೋಟಿವೇಟೆಡ್ ಟು ಡೂ ಬ್ರಹ್ಮ ಮುಹೂರ್ತ ಯೋಗ. ಅದು ನಮ್ದು ಸಂಕಲ್ಪ. ನನಗೆ 1 ಕೋಟಿ ಜನಕ್ಕೆ ಬ್ರಹ್ಮ ಮುಹೂರ್ತದಲ್ಲಿ ಎದೋಡ್ಬೇಕು ಅಂತ ನಮ್ಮ ಸಂಕಲ್ಪ. ಆ ತರ ಆಗ್ಬಿಟ್ರೆ ನಮ್ಮ ಹತ್ರ 1 ಕೋಟಿ ಜನ ಸ್ವಸ್ಥ ಮತ್ತೆ ಆಯುಷ್ಯವಾಗಿ ಇರ್ತಾರೆ. ಆ ತರ ಜನ ಇರ್ತಾರೆ. ಓಕೆ, ನೆಕ್ಸ್ಟ್ ಸ್ಲೈಡ್. ನಮ್ದು ಒಂದು ಆಯ್ತಾ? ಯಾ, ಥ್ಯಾಂಕ್ ಯು. ನಮ್ದು ಒಂದು ಟ್ರಸ್ಟ್ ಇದೆ, ಯೋಗ ಎನ್ವಿರಾನ್ಮೆಂಟ್ ನ್ಯೂರೋ ಸೈನ್ಸ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅಂತ. ಯೋಗದಿಂದ, ಪರ್ಯಾವರಣ ರಕ್ಷಣೆಯಿಂದ ಮತ್ತೆ ನಮ್ಮ ಮನಸ್ಸು ಸರಿಯಾಗಿ ಇಟ್ಟಿದ್ರೆ ಆಟೋಮೆಟಿಕ್ ಆಗಿ ನಮ್ದು ಇದು ಇಡೀ ಪ್ರಪಂಚ ಪ್ರಾಕೃತಿಕವಾಗಿ ನೈಸರ್ಗಿಕವಾಗಿ ಇದ್ರೆ
ಎಲ್ಲ ನಾವು ಸರಿಯಾಗಿ ಇರ್ತೀವಿ, ಆ ಥರ ರಿಸರ್ಚ್ ನಮ್ಮ ಇನ್ಸ್ಟಿಟ್ಯೂಟ್ ಅಲ್ಲಿ ನಡೀತಾ ಇರುತ್ತೆ. ಆ ಥರ ನಾವು ಹೆಲ್ಪ್ ಮಾಡೋದು ಪ್ರಯತ್ನ ಮಾಡ್ತಾ ಇರ್ತೀವಿ. ನೆಕ್ಸ್ಟ್, ಸೊ ಆಲ್ವೇಸ್ ರಿಮೆಂಬರ್, ಯೋಗ ಇಸ್ ನಾಟ್ ಎಕ್ಸರ್ಸೈಸ್. ಯೋಗ ಇಸ್ ನಾಟ್ exercise. Yoga is a way of life. Yoga is not for just for weak people. ಅವರಿಗೆ ಶಕ್ತಿ ಇಲ್ಲ, ಅವರಿಗೆ ಯೋಗ ಮಾಡ್ಸೋಣ, ಶಕ್ತಿ ಇದ್ರೆ ಜಿಮ್ ಮಾಡೋಣ, ಆ ತರ ಇಲ್ಲ. ಜಿಮ್ ಹ್ಯಾಸ್ ಇಟ್ಸ್ ಓನ್ ಬೆನಿಫಿಟ್, ಯೋಗ ಹ್ಯಾಸ್ ಇಟ್ಸ್ ಓನ್ ಬೆನಿಫಿಟ್, ಅಂಡ್ ಜಿಮ್ ಹ್ಯಾಸ್ ಅ ಟೆಂಡೆನ್ಸಿ ಟು unnecessary load the body with too much of stress. ಸೊ ನೀವು ಜಿಮ್ ಜೊತೆಗೆ ಯೋಗ ಮಾಡಿದ್ರೆ ನಿಮ್ಮ ಬಾಡಿ ಆಟೋಮೆಟಿಕ್ ಆಗಿ ಪರ್ಫೆಕ್ಟ್ ಇರುತ್ತೆ. ಗಿವ್ ಅ ಬ್ಯಾಲೆನ್ಸ್ ಆಫ್ ಬೋತ್ ಜಿಮ್ ಆಸ್ ವೆಲ್ ಆಸ್ ಯೋಗ. ಓಕೆ ಅಣ್ಣ, ಯೋಗ ಮೇಕ್ಸ್ ಯು ಶಾರ್ಪ್, ನಾಟ್ ಡಲ್. ಯೋಗ ಮಾಡಿದ್ರೆ ಫುಲ್ ಕುಸ್ತ ಆಗ್ಬಿಡ್ತೀವಿ ಅಂತ ಹೇಳ್ತಾರೆ. ಪರ್ಸನಾಲಿಟಿ ಕುಸ್ತ ಆಗಲ್ಲ, ಪರ್ಸನಾಲಿಟಿ ಓಪನ್ ಆಗುತ್ತೆ. ಋತಂಬರ ಪ್ರಜ್ಞಾ ಮೀನ್ಸ್ ಯು ವಿಲ್ ಗೆಟ್ ಆಲ್ ಕೈಂಡ್ಸ್ ಆಫ್ ಬ್ಯೂಟಿಫುಲ್ ಕೆಪಬಿಲಿಟೀಸ್ ಥ್ರೂ ಯೋಗ, ನಾಟ್ ಓನ್ಲಿ ಬಾಡಿಲಿ ಬಟ್ ಮೈಂಡ್ ವೈಸ್ ಆಲ್ಸೋ, ಸೋಷಿಯಲ್ ವೈಸ್ ಆಲ್ಸೋ ಅಂಡ್ ಸ್ಪಿರಿಚುವಲ್ ವೈಸ್. ಓಕೆ, ಥ್ಯಾಂಕ್ ಯು ವೆರಿ ಮಚ್. Thank you so much, sir. Thank you so much, sir.